ನಮಸ್ಕಾರ ಸ್ನೇಹಿತರೆ ಎಸ್ ಬಿ ಐ ಬಿ ಪಿ ಎಸ್ ಕ್ಲರ್ಕ್ ಎಕ್ಸಾಮ್ ಇದೆ ಮತ್ತೆ ಆರ್ ಆರ್ ಬಿ ಎಕ್ಸಾಮ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೋದ ವರ್ಷದ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದೀವಲ್ಲ. ಸೊ ಆಪ್ಟಿಟ್ಯೂಡ್ ಕ್ವಶನ್ ನ ಮುಂದುವರಿಸ್ಕೊಳ್ಳೋಣ. ಇದು ಎರಡನೇ ವಿಡಿಯೋ ನೋಡಿ. ಲಾಸ್ಟ್ ಇಯರ್ ಬಂದಿರೋ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ 2024 ಕನ್ನಡ ಮತ್ತು ಇಂಗ್ಲಿಷ್ ಪ್ರಶ್ನೆಗಳು ತಗೊಂಡು ರೀಸನಿಂಗ್ ಮಾಡಿದೀವಿ. ಆಪ್ಟಿಟ್ಯೂಡ್ ಪಾರ್ಟ್ 1 ಕೂಡ ಆಗಿದೆ. ಇದು ಪಾರ್ಟ್ 2 ಮುಂದುವರ್ತಕ್ಕಂಥ ಪ್ರಶ್ನೆಗಳನ್ನ ಇವತ್ತು ನಾನು ತಗೋತಾ ಇದ್ದೀನಿ. ಇವೆಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಲಿಂಕ್ಸ್ ಗಳನ್ನ ಅಲ್ಲಿ ತಾವು ನೋಡ್ಕೋಬಹುದು. ಮತ್ತೆ ಅದಕ್ಕಿಂತ ಪ್ರೀವಿಯಸ್ ಇಯರ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ಕೂಡ ಸಿಗುತ್ತೆ. ಇಲ್ಲಿ ಎಕ್ಸಾಮ್ ಹೆಂಗ್ ಸಾಲ್ವ್ ಮಾಡಬೇಕು, ಓಕೆ, ಒಂದು ಎಷ್ಟು ಫಾಸ್ಟ್ ಆಗಿರಬೇಕು, ಮತ್ತೆ ಹೆಂಗ್ ಕ್ವಶನ್ಸ್ ಬಂದಿರ್ತವೆ, ಆ ಬೇಸಿಸ್ ಮೇಲೆ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಫಸ್ಟ್ ತಗೋತಾ ಇದ್ದೀನಿ. ಇದು ನಿಮ್ಗೆ ಸಿಂಪ್ಲಿಫಿಕೇಶನ್ ಅಥವಾ ಅಪ್ರಾಕ್ಸಿಮೇಷನ್ ಅಂತ ಕೇಳ್ತಾನೆ. ಅಂದ್ರೆ ಏನು, ಈ ತರ ಕೊಡ್ತಾನೆ, ಇದನ್ನು ಸಾಲ್ವ್ ಮಾಡಬೇಕು. ನೋಡಿ ಇವಾಗ ಹೆಂಗ್ ಬರುತ್ತೆ ಅಂದ್ರೆ, ಒಂದ್ಸಲ ಸಿಂಪ್ಲಿಫಿಕೇಶನ್ ಅಂತ ಅವನೇ ಇದ್ರಲ್ಲಿ ಕೊಟ್ಟಿರ್ತಾನೆ, ಸಿಂಪ್ಲಿಫೈ ಮಾಡಿ ಅಂತ. ಅವಾಗ ಇಲ್ಲೇನಿದೆ ಅದನ್ನೇ ಯೂಸ್ಬೇಕು. ಅಪ್ರಾಕ್ಸಿಮೇಷನ್ ಅಂದ್ರೇನು, ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಹಾಕಿ ಅಂತ. ಓಕೆ, ಕಂಡಿಡಿದೆ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಕ್ವಶನ್ ಸೀರೀಸ್ ಅಲ್ಲಿ ಒಟ್ಟು ಇಲ್ಲಿ 7 10 ಕ್ವಶನ್ಸ್ ಗಳಿವೆ. ಇಲ್ಲಿ ಒಂದೊಂದರಲ್ಲಿ ಸಿಂಪ್ಲಿಫಿಕೇಶನ್ ಇದೆ, ಒಂದೊಂದು ಅಪ್ರಾಕ್ಸಿಮೇಷನ್ ಇದೆ. ಇಲ್ಲಿ ಅದಕ್ಕೆ ಅವ್ನ ಕ್ವಶನ್ ಏನ್ ಕೇಳಿದ್ರೆ, ಕ್ವಶನ್ ಮಾರ್ಕ್ ಗೆ ಏನ್ ಆನ್ಸರ್ ಬರುತ್ತೆ ಅದನ್ನ ಕಂಡುಹಿಡಿಯಿರಿ ಅಂತ. ಈಗ ಇದು ನೋಡಿ, ಈಗ ನಿಮಗೆ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಒಂದಷ್ಟು ನಂಬರ್ಸ್ ಗೊತ್ತಿರಬೇಕು. ಅಟ್ಲೀಸ್ಟ್ ಒಂದು 20 ಸ್ಕ್ವೇರ್ ರೂಟ್ಸ್ಗಳು, ಓಕೆ, ಹಾಗೆ ಒಂದು 10 ಕ್ಯೂಬ್ ರೂಟು, ಅವೆಲ್ಲ ಗೊತ್ತಿರಬೇಕು ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳೋಣ. ಎಕ್ಸಾಮ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡಬೇಕು, ಪೆನ್ ಅಂಡ್ ಪೇಪರ್ ಇಲ್ಲದೆ ಸಾಲ್ವ್ ಮಾಡಬೇಕು ಒಂದಷ್ಟು ಕ್ವಶನ್ಸ್ ಗಳನ್ನ. ಈಗ ಫಾರ್ ಎಕ್ಸಾಂಪಲ್ ಇದು ನೋಡಿದ ತಕ್ಷಣ ನೀವು ಎಕ್ಸಾಮ್ ಅಲ್ಲಿ ಹೆಂಗ್ ಬರೆಯೋದು ಅಂತ. ಇದು ನೋಡಿದ ತಕ್ಷಣ ನೀವು ಬರೀಬೇಕಾಗಿರೋದು ಹೆಂಗೆ ಗೊತ್ತು, ಎಕ್ಸಾಮ್ ಅಲ್ಲಿ ಇಷ್ಟೇ. ಇದು 7 ಇಂಟು ಇದು 5, ಇದು ಬಂದು 6, 7 35 6. ಸೊ 6 ಇಸ್ ದ ರೈಟ್ ಆನ್ಸರ್. ಹಿಂಗೆ ಎಕ್ಸಾಮ್ ಅಲ್ಲಿ ಮಾಡ್ಬೇಕಾಗಿರೋದು. ಸೊ ಇಲ್ಲಿ ಏನಿದೆ ಅಂದ್ರೆ, ಈಗ ಸ್ಕ್ವೇರ್ ರೂಟ್ ಆಫ್ 48 ಇಲ್ಲ, 49 ಇದೆ. ಸ್ಕ್ವೇರ್ ರೂಟ್ ಆಫ್ 49 ಏನು, 7. ಸ್ಕ್ವೇರ್ ರೂಟ್ ಆಫ್ 25 ಇದೆ, 5. ಇಲ್ಲಿ 24 ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹಾಕ್ಬೇಕು. ಅಂದ್ರೆ ಇದನ್ನ ಸ್ಕ್ವೇರ್ ರೂಟ್ ಆಫ್ 49 ಅಂದ್ಕೊಂಡ್ರೆ ಏನಾಗುತ್ತೆ, ಇದಕ್ಕೆ 7 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 25 ಅಂದ್ಕೊಂಡ್ರೆ 5 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 36 ಇದೆ, ಎಷ್ಟು, 36, 6 36. ಸೊ ಇದು 6 ಆಗುತ್ತೆ. ಸೊ ಈಗ ನೋಡಿ 7 ಏನಾಯ್ತು, 7 35/6. 35 6 ಆಗಲ್ಲ. ಬಟ್ ಇಲ್ಲಿ ಆಪ್ಷನ್ಸ್ ಎಲ್ಲ ನಿಮ್ಗೆ ಹೋಲ್ ನಂಬರ್ ಇದೆ, ಫ್ರಾಕ್ಷನ್ ಇಲ್ಲ, ಇಲ್ಲಿ ಪಾಯಿಂಟ್ ಅಂತ ಯಾವುದು ಇಲ್ಲ. ಸೊ ಈಗ ಏನಾಗುತ್ತೆ, ಇದನ್ನ ನಾವು ಈಕ್ವಲ್ ಟು ಇದನ್ನ 36/6 ಅಂತ ಮಾಡ್ಕೋಬಹುದು. ಸೊ 6 ಒಂದ್ಲಿ 6 6ಲಿ. ಸೊ ಆನ್ಸರ್ ಏನು ಸರ್, 6. ಸೊ ಇದು ಅಪ್ರಾಕ್ಸಿಮೇಷನ್ ಪ್ರಶ್ನೆ ಬಂದಾಗ ಈ ರೀತಿ ಕೇಳ್ತಾನೆ ನಿಮ್ಗೆ. ಈಗ ನೆಕ್ಸ್ಟ್ ಮುಂದೆ ಎಲ್ಲ ಸಿಂಪ್ಲಿಫಿಕೇಶನ್ ಕ್ವಶನ್ ಇದೆ ನೋಡಿ, ಅದನ್ನು ಮಾಡ್ತಾ ಹೋಗೋಣ. ಸೊ ನೀವು ಕ್ವಶನ್ ನೋಡ್ ತಕೊಂಡು ಆನ್ಸರ್ ಮಾಡ್ಬೇಕು. ಒಂದೊಂದ್ಸಲ ಏನ್ ಮಾಡ್ತಾನೆ ಗೊತ್ತಾ, ಅವನೇ ಕ್ವಶನ್ ನಲ್ಲೇ ಕೊಟ್ಟಿರ್ತಾನೆ. ಸಿಂಪ್ಲಿಫಿಕೇಶನ್ ಅಂತ ಒಂದು 5 ಕ್ವಶನ್ 10 ಕ್ವಶನ್ ಕೊಡ್ತಾನೆ. ಅಪ್ರಾಕ್ಸಿಮೇಷನ್ ಅಂತ ಒಂದು 5 10 ಕೊಡ್ತಾನೆ. ಒಂದ್ಸಲ 2 ಮಿಕ್ಸ್ ಕೊಡ್ತಾನೆ. ಈಗ ನೋಡಿ 2 ಮಿಕ್ಸ್ ಕ್ವಶನ್ಸ್. ಇದು 2024 ಬಂದಿರೋದು IBPS ಅಲ್ಲಿ. ಫೈನ್, ಈ ಕ್ವಶನ್ ಸಾಲ್ವ್ ಮಾಡಿ. ಇದು ನೋಡಿ ಸಿಂಪ್ಲಿಫಿಕೇಶನ್ ಕ್ವಶನ್ ಇದು. ಓಕೆ, ಈಗ ಏನ್ ಮಾಡಬೇಕು, ಈ ಕ್ವಶನ್ ಮಾರ್ಕ್ ಏನ್ ಬರುತ್ತೆ ಅಂತ ಹೇಳಬೇಕು. ಸೊ ನೀವು ಏನ್ ಮಾಡ್ತೀರಾ, ಫಟಾಫಟ್ ಅಂತ ಮಾಡಬೇಕು. ಇಲ್ಲಿ ನೋಡಿ, ಇದನ್ನ ಬೇಕಾದ್ರೆ ನಾನು ನಿಮ್ಗೋಸ್ಕರ ಇಲ್ಲಿ ಒಂದು ಸ್ಟೆಪ್ ಬರ್ಕೋತೀನಿ, ನೀವು ಬರ್ಕೊಳಕ್ ಹೋಗ್ಬಿಡಿ. ಇಲ್ಲಿ ಪಾಪ ಈಗ ಹೊಸದಾಗಿ ಪ್ರಿಪೇರ್ ಆಗೋರು ಇರ್ತಾರೆ, ಹಂಗಾಗಿ ಆ ಕ್ವಶನ್ ಇನ್ನೊಂದ್ಸಲ ಇಲ್ಲಿ ಬರ್ಕೋತಾ ಇದೀನಿ ಅಷ್ಟೇ. ಅಲ್ಲೇ ಡೈರೆಕ್ಟ್ ಆಗಿ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ಕ್ವಶನ್ ಹಂಗೆ ಇರ್ಲಿ ಅಂತ ಹೇಳಿ ಬರ್ಕೋತಾ ಇದೀನಿ ಅಷ್ಟೇ. ಇಲ್ಲಿ ಕ್ವಶನ್ ಮಾರ್ಕ್. ಓಕೆ, ಇದು ನೋಡಿ 11ರಿಂದ 11 5 ಹೋಗುತ್ತೆ. ಫೈನ್ ಸರ್. ಇಲ್ಲಿ ನೋಡಿ 12ರಿಂದ ಡೈರೆಕ್ಟ್ ಆಗಿ 72 ಹೋಗುತ್ತೆ. 12 5 60, 12 6 72 ಅಲ್ವಾ ಸರ್. 108 18ರಿಂದನೂ ಹೋಗುತ್ತೆ. ಎಷ್ಟೊತ್ತು ಹೋಗುತ್ತೆ, 108 18ರಿಂದ ಎಷ್ಟೊತ್ತು ಹೋಗುತ್ತೆ ಹೇಳ್ತೀರಾ? ಆಗ್ಲಿ 18 5 90, 18 6 108. ಹಂಗೆ 17 ನೋಡಿ, ಎಕ್ಸಾಮ್ ಅಲ್ಲಿ ಯಾವಾಗ ಈಗ ಹೋಗೋ ನಂಬರೇ ಕೊಟ್ಟಿರ್ತಾನೆ. ಹೋಲ್ ನಂಬರ್ ಕರೆಕ್ಟ್ ಆಗಿ ಭಾಗ ಆಗ್ಬೇಕು, ಗುಣಾಕಾರ ಇಂಥದ್ದೇ ಕೊಟ್ಟಿರ್ತಾನೆ ಎಕ್ಸಾಮ್ಗಳಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೋಡಿ 17ರಿಂದ 170, 170ರಲ್ಲಿ ಅರ್ಧ 85 ಅಂದ್ರೆ 17 5 85. ಸೊ ಏನಾಯ್ತು, ಈಗ 6 5 30. ಇದನ್ನ ಮಾಡ್ಬೋದಲ್ವಾ, ಇದನ್ನ ಇಂಟು ಆಗುತ್ತಲ್ವಾ. 6 5 ಎಷ್ಟು ಸರ್, 30 ಮಾಡ್ಬೋದು ತಾನೆ. 6 5 30, 30 ಪ್ಲಸ್ 6 ಎಷ್ಟಾಯ್ತು, 6 5 30 ಅಥವಾ 6 6 36, 36 ಇಂಟು 5 ಮಾಡ್ಬೋದು. ಹಂಗ್ ಬೇಕಾದ್ರೂ ಮಾಡ್ಬೋದು. 36 ಇಂಟು 5 ಮಾಡಿ. 36 ಇಂಟು 5 ಅಷ್ಟು 180 ಪ್ಲಸ್ 5 ಇಸ್ ಈಕ್ವಲ್ ಟು 370 ಡಿವೈಡ್ ಬೈ ಕ್ವಶನ್ ಮಾರ್ಕ್. ಅಂದ್ರೆ ಎಷ್ಟಾಯ್ತು ಇಲ್ಲಿ, ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 370. ಇದೆರಡು ಕೂಡ್ರೆ 185 ಕೆಳಗಡೆ ಬರುತ್ತೆ, ಇಲ್ಲಿ 185 ಆಗುತ್ತೆ ಅಲ್ವಾ. 185 2 ಕರೆಕ್ಟ್ ಆಗಿ ಹೋಗ್ತಾ ಇದೆ ನೋಡಿ.
ಫೋನ್ ನಂಬರ್ ನೋಡಿ, ಅದನ್ನೇ ಹೇಳಲ್ಲ ಸ್ನೇಹಿತರೆ. ಇವೆಲ್ಲ ಹೆಂಗ್ ಗೊತ್ತಾಗುತ್ತೆ ಗೊತ್ತಾ? ನೀವು ಇದನ್ನ ಬಾಕ್ಸ್ಬೇಕು ಅಂತಂದ್ರೆ ಎಕ್ಸಾಮ್ ಅಲ್ಲಿ ಹಿಂಗ್ ಬಾಕ್ಸ್ ಕೂತ್ಕೊಂಡ್ರಾಗಲ್ಲ. ಹೆಂಗೆ ಸರ್ 5ರಿಂದ ಹೋಗುತ್ತೆ, 5ರಿಂದ ಬಾಕ್ಸು, 6ರಿಂದ ಹೋಗುತ್ತಾ ಬಾಕ್ಸು? ನೀವು ನೋಡಿದ ತಕ್ಷಣ ಹೇಳ್ಬೇಕು 185, ಅದು ಡಬಲ್ ಎಷ್ಟು? 370 ಗೊತ್ತಾಗ್ಬೇಕು ನಂಬರು. ನಿಮಗೆ ಕಣ್ಣಿಗೆ ಕಾಣಿಸ್ಬೇಕು ನಂಬರ್ಗಳು. ನೀವು ನೋಡ್ತಾ ಇದ್ರೆ ಮ್ಯಾಥಮೆಟಿಕ್ಸ್ ಆಪ್ಟಿಟ್ಯೂಡ್ ಅಂದ ತಕ್ಷಣ ಸ್ನೇಹಿತರೆ ಕಣ್ಣಿಗೆ ನಂಬರ್ಗಳು ನಿಮಗೆ ಕಾಣಿಸ್ತಾ ಇರಬೇಕು, ಹೊಳಿತಾ ಇರಬೇಕು, ಪಣ 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 ಅಂತ. 185 ಇಂಟು 2 ಅಂದ್ರೆ 185 ಡಬಲ್ ಮಾಡೋದೆಷ್ಟು? 370. ಸೊ 2 ಇಸ್ ದ ರೈಟ್ ಆನ್ಸರ್. ಸೊ ಅಷ್ಟು ಫಾಸ್ಟ್ ಇರಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಬರೋದು. ಸೊ ಇದು ಓಕೆ, ಕ್ವಶನ್ ಮಾರ್ಕ್ ಇದೆ ಪ್ಲಸ್ ಇಲ್ಲಿ ನೋಡಿ 15, 4, 3. ಇದನ್ನ ನಾವು ಫ್ರಾಕ್ಷನ್ಸ್ ನ ನಾವು ಕರೆಕ್ಟ್ ಆಗಿ ಹೋಲ್ ಆಗಿ ಮಾಡ್ಕೊಳ್ಳೋಣ. ಓಕೆ, ಏನಿದು ಈಗ 15 4 ಎಷ್ಟು? 60 ಪ್ಲಸ್ 3 63 ಡಿವೈಡ್ ಬೈ 4 ಅಂತ ಮಾಡಬಹುದು. ಇದು 3 3 9 1 10 10 ಬೈ 3 ಮಾಡಬಹುದು ಅಲ್ವಾ? ನೆಕ್ಸ್ಟ್ ಇಂಟು 4 3 12 3 15 ಬೈ 4 ಅಂತ ಬರ್ಕೋಬಹುದು ಅಲ್ವಾ? ಹಿಂಗ್ ಬರ್ಕೋಬಹುದಲ್ವಾ? ಎಸ್, ಬರ್ಕೋಬಹುದು. ನೆಕ್ಸ್ಟ್ ಏನು, ನಮಗೆ ಕ್ವಶನ್ ಮಾರ್ಕ್ ಬೇಕಾಗಿರೋದು ಅಲ್ವಾ ಸರ್? ಈ ಕ್ವಶನ್ ಮಾರ್ಕ್ ಇಟ್ಕೊಂಡು ಇನ್ನೆಲ್ಲ ಈ ಕಡೆ ತಗೊಂಡ್ಬಿಡೋಣ ಅಲ್ವಾ? ಈಕ್ವಲ್ಸ್ ಇಂದ ಇದನ್ನ ಇಟ್ಕೊಂಡು ಇದು ಈಕ್ವಲ್ಸ್ ಇಂದ ಈ ಕಡೆ ತಗೊಂಡ್ರೆ 5 ಮೈನಸ್ 63/4 ಆಗುತ್ತೆ ಪ್ಲಸ್, ಕರೆಕ್ಟ್ ತಾನೆ? ಇಲ್ಲಿ ನೋಡಿ, ಇದನ್ನು ಬೇಕಾದ್ರೆ ಹೋಗುತ್ತೆ ಇಲ್ಲೇ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ ಬೇಕಾರೆ. 3 1 3 5 15 ಅಲ್ವಾ? ಇಲ್ಲೇನಾಯ್ತು? 2 2 2 4 2 5. ಸೊ ಇಲ್ಲೆಷ್ಟು? 5 5 25, ಇಲ್ಲಿ 2 ಅಂದ್ರೆ ಇದೇನಾಗುತ್ತೆ? 25/2 ಆಗುತ್ತೆ ಅಲ್ವಾ ಸರ್? ಇಲ್ಲಿ ಎಲ್ ಸಿ ಎಂ ಎಷ್ಟು ತೆಗಿಬಹುದು? 4 ತೆಗಿಬಹುದು. ಎಲ್ ಸಿ ಎಂ 4 ತೆಗೆದ್ರೆ ಏನಾಗುತ್ತೆ? 5 4 ಅಲ್ವಾ? 4 1 4 ಅಂದ್ಮೇಲೆ 1 4 ಅಂದ್ಮೇಲೆ ಇದು 5 4 20 ಆಗುತ್ತೆ ಇದು ಅಲ್ವಾ ಸರ್? ಇದು 4 ಒಂದಿದೆ ಅಂದ್ರೆ ಅರ್ಥ ಏನೋ 63 ಹಂಗೆ ಬರುತ್ತೆ. ಇದು 2 ಅಂದ್ರೆ 50 ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ನಾವು ಇಲ್ಲಿ ಏನ್ ಮಾಡಿದೀವಿ? ಈ ಕಡೆ ತಗೊಂಡಿದೀವಿ. ಈ ಕಡೆ ತಗೊಂಡಾಗ ಏನಾಗುತ್ತೆ ಸ್ನೇಹಿತರೆ? ಇದು ಪ್ಲಸ್ ಆಗುತ್ತೆ. ಅದು ಗೊತ್ತಿರಬೇಕು ಫಸ್ಟ್ ನಿಮ್ಗೆ. ಇದು ಪ್ಲಸ್ ಆಗ್ಬೇಕು, ಯಾಕಂದ್ರೆ ನಾವು ಈಕ್ವೇಷನ್ ಇಂದ ಈ ಕಡೆ ತಗೊಂಡಿದ್ದೀವಿ, ಕ್ವಶನ್ ಮಾರ್ಕ್ ಹಾಕೊಂಡು ಈ ಕಡೆ ತಗೊಂಡಿದೀವಿ. ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗ್ಬೇಕು. ಸೊ ಈ ಕಡೆ ಬಂದಾಗ ಪ್ಲಸ್ ಆಗಿದೆ. ಇಲ್ಲಿ ಪ್ಲಸ್ ಇರೋದು ಪ್ಲಸ್ 63/3 ಹಾಕಿರೋದು ಮೈನಸ್ ಆಗಿದೆ. ಅರ್ಥ ಆಗ್ತಿಲ್ಲ? ಹಂಗಾರೆ ಇದು ಪ್ಲಸ್ ಆಗ್ಬೇಕು. ಸೊ ಇಲ್ಲೇನಾಯ್ತು? ಅಲ್ಲಿಗೆ 50 ಪ್ಲಸ್ 20 ಅಂದ್ರೆ 70. 70ರಲ್ಲಿ 63 ಕೊಡಿದ್ರೆ ಎಷ್ಟಾಗುತ್ತೆ ಸರ್? 7 7/4. 4 1 4 ಪಾಯಿಂಟ್ ಎಷ್ಟಾಯ್ತು? ನಾವು ಕೇಳಿ 28 ಆಗುತ್ತೆ ಅಂದ್ರೆ 1.7 ಇದೆಯಾ? ಇದೆ ಇಲ್ಲಿ ನೋಡಿ 1.7. ಸೊ ಸಿ ಇಸ್ ದ ರೈಟ್ ಆನ್ಸರ್. ಮಾಡಕ್ಕೆ ಹೋಗಬಾರ್ದು ನೀವು. ಇಲ್ಲಿ ನೋಡಿದ ತಕ್ಷಣ 1 4 4 1 4 4 2 ಅಂದ್ರೆ 2ಕ್ಕಿಂತ ಒಂಚೂರು ಕಮ್ಮಿ. 2ಕ್ಕಿಂತ ಕಮ್ಮಿ ಇರೋದು ಇದೊಂದೇ ಆಪ್ಷನ್. 1.5ಕ್ಕಿಂತ ಜಾಸ್ತಿ, 2ಕ್ಕಿಂತ ಕಮ್ಮಿ. ಓಕೆ, ಸೊ ನೆಕ್ಸ್ಟ್ ಇದು ಅಷ್ಟೇ ನೋಡಿ. ಇದು ಸಿಂಪಲ್. ಎಕ್ಸಾಮ್ ಅಲ್ಲಿ ನೀವು ಹೆಂಗ್ ಮಾಡ್ಬೇಕು? ನೀವು ಕ್ವಶನ್ ಮಾರ್ಕ್ ಇದು ಕ್ವಶನ್ ಮಾರ್ಕ್ ಅಂದ್ರೆ ಹಿಂಗಿದ್ರೆ 5 ಮೇಲ್ಕ್ ಹೋಗುತ್ತೆ. ಓಕೆ, ಎಕ್ಸಾಮ್ ಅಲ್ಲಿ ಮಾಡೋದಾದ್ರೆ ನಾನು ಹೇಳ್ತಾ ಇರೋದು. ಅಥವಾ ನಾನು ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಲಿ ಅಂತಂದ್ರೆ ಮಾಡ್ಬೋದು. ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ 25 ಅಂದ್ರೆ 5 ಆಗುತ್ತೆ ಇದು ಅಲ್ಲ ಸರ್? 5 ಇಲ್ಲಿ ನೋಡಿ 5 4 15 4 ಎಷ್ಟು? 15 4 60 ಮೈನಸ್ 20 ಅಂದ್ರೆ 20 ಡಿವೈಡ್ ಬೈ 2 ಅಂದ್ರೆ 10 ಅಂದ್ರೆ ಎಷ್ಟಾಯ್ತು ಸರ್? 50 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿಲ್ಲ ಅನ್ಕೋತೀನಿ. ತುಂಬಾ ಒಂದಷ್ಟು ಜನಕ್ಕೆ ಅರ್ಥ ಆಗಿರಲ್ಲ. ನೀವು ಎಕ್ಸಾಮ್ ಅಲ್ಲಿ ಮಾಡ್ಬೇಕಾದ್ರೆ ಹಿಂಗೆ ಈ ರೀತಿ. ಇಲ್ಲೇನಿದೆ? ಕ್ವಶನ್ ಮಾರ್ಕ್ ಇದೆ ಸರ್. ಡಿವೈಡ್ ಬೈ 5 ಸ್ಕ್ವೇರ್ ರೂಟ್ ಆಫ್ 25 ಅಂದ್ರೆ 5 ಇಸ್ ಈಕ್ವಲ್ ಟು ಇಲ್ಲಿ ನೋಡಿ 15 4 60 ಮೈನಸ್ 40 ಡಿವೈಡ್ ಬೈ 2. ಇಲ್ಲಿ 60ಅಲ್ಲಿ 20 ಕಳೆದ್ರೆ 20 ಡಿವೈಡ್ ಬೈ 2. 2 1 2 10. ಸೊ ಇಲ್ಲಿ ಏನಾಯ್ತು? ಕ್ವಶನ್ ಮಾರ್ಕ್ ಡಿವೈಡ್ ಬೈ 5 ಇದೆ. ಸೊ ಏನಾಗುತ್ತೆ ಇಲ್ಲಿ? ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 5 ಇಂಟು 10 ಅಂದ್ರೆ ಎಷ್ಟು? 50. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ ಅದೇ ತರ. ಇದನ್ನ ಆನ್ಸರ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಈ ನಂಬರ್ ನೋಡಿದ ತಕ್ಷಣ 324 ಅಂದ್ರೆ ಏನು ಗೊತ್ತಾಗ್ಬೇಕು? 18 ಇದು ಸ್ಕ್ವೇರ್ ರೂಟ್ 18 256 16 ನೋಡಿದ್ರಾ? ಹಿಂಗ್ ಗೊತ್ತಾಗ್ಬೇಕು. ಬರ್ಕೊಳ್ಳೋಣ ಬನ್ನಿ. 150 ಡಿವೈಡ್ ಬೈ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಇದನ್ನ ಡೈರೆಕ್ಟ್ ಆಗಿ 324 ಸ್ಕ್ವೇರ್ ರೂಟ್ ತೆಗೆದ್ರೆ 18 ಆಗುತ್ತೆ ಪ್ಲಸ್ ಇದು 16 ಆಗುತ್ತೆ ಅದಾ? ನೆಕ್ಸ್ಟ್ ಈಗ ಏನಾಗುತ್ತೆ? ಕ್ವಶನ್ ಮಾರ್ಕ್ ನಮ್ಗೆ ಬೇಕಾಗಿರೋದು ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಇಲ್ಲಿ ಮೀದ್ ಕೆಳಗಡೆ ಬಂದ್ರೆ 510 ಡಿವೈಡ್ ಬೈ 18 ಪ್ಲಸ್ 16 ಎಷ್ಟಾಯ್ತು? 34 ಮಾಡ್ಕೊಳ್ಳಿ. 34ರಿಂದ ಹೋಗುತ್ತೆ ಡೈರೆಕ್ಟ್ ಆಗಿ. ಬಟ್ ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಏನ್ ಮಾಡೋದು? ಅರ್ಥ ಆಗಲ್ಲ ಅಂತಂದ್ರೆ ನೀವು 2ರಿಂದ 4ರಿಂದ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಮಾಡಿ ಬೇಕಾರೆ 2ರಿಂದ ಮಾಡ್ತೀರಾ ಮಾಡಿ. 1 ಸೆಕೆಂಡ್. 2ರಿಂದ ಮಾಡ್ತೀರಾ ಮಾಡಿ. 34ರಿಂದ ಮಾಡಿದ್ರು ಹೋಗುತ್ತೆ. ಓಕೆ, 34 1 34. ಸೊ ಎಷ್ಟು ಉಳಿತು? 51 ಅಂತಂದ್ರೆ ಇನ್ನ 34 ಅಂದ್ರೆ 50 ಅಂದ್ರೆ
16 17 170 ಅಂದ್ರೆ 5. ಸೊ 15 ಸಲ ಹೋಗ್ಬಿಡುತ್ತೆ ಡೈರೆಕ್ಟ್ ಆಗಿ. ಗೊತ್ತಾಗ್ಲಿಲ್ವಾ? ನೀವು ಹಿಂಗೆ ಮಾಡಬೇಕು ಅಂದ್ರೆ ಟೈಮ್ ತಗೊಳುತ್ತೆ ಅಷ್ಟೇ ಸ್ನೇಹಿತರೆ. ನೀವು ಫಾಸ್ಟ್ ಇರಬೇಕು, ಅದಕ್ಕೆ ಫಾಸ್ಟ್ ಕ್ಯಾಲ್ಕುಲೇಷನ್ ಅಂತೀವಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸ್ಕ್ವೇರ್ ರೂಟ್ ತೆಗೆಯೋದಂಗೆ, ಕ್ಯೂಬ್ ರೂಟ್ ತೆಗೆಯೋದಂಗೆ. ಈಗ ನೋಡಿ, ಇದನ್ನ ನೀವು 2ರಿಂದ ಮಾಡೋದು 2 ಒಂದ್ಲಿ 2. ಓಕೆ, 2 7 14 ಆಗುತ್ತೆ. ಇದು 2 4 8 ಆಗುತ್ತೆ ಅಲ್ವಾ ಸರ್? ಸೊ 2 2 4, ಸಾರಿ, 2 2 4 ಆಗುತ್ತೆ. ಮತ್ತೆ 1 ಅಂದ್ರೆ 2 5 10 ಆಗುತ್ತೆ, 0 ಆಗುತ್ತೆ ಅಲ್ವಾ ಸರ್? ಕರೆಕ್ಟ್ ತಾನೆ? 2 5 2 2 4, 11, 2 5 10, ಪುನಃ ಎಷ್ಟಾಯ್ತು? 10 ಅಂದ್ರೆ 2 5 10, 255 ಆಗುತ್ತೆ. ನೋಡಿ, 17 ಹತ್ಲಿ 170 ಅದ್ರ ಅಲ್ವಾ ಸರ್? 17 ಹತ್ಲಿ 170 ಅಲ್ವಾ? ಅಥವಾ ಬೇಡ ಅಂದ್ರೆ 17 ಹೋಗುತ್ತೆ. 17 ಒಂದ್ಲಿ 17, 17 5 ಹೋಗುತ್ತೆ. ಸೊ ನೀವು ಹಿಂಗೆ ಮಾಡ್ಲೇಬೇಕು ಅಂತೇನಿಲ್ಲ. ಇದೆಲ್ಲ ಟೈಮ್ ಕನ್ಸ್ಯೂಮಿಂಗು, ನಿಮ್ಗೆ ಗೊತ್ತಾಗ್ಬಿಡ್ಬೇಕಿಲ್ಲಿ. 34 ಹತ್ಲಿ ಎಷ್ಟು? 130, ಅದರ ಅರ್ಧ ಎಷ್ಟು? ಸಿಕ್ಕೋಗುತ್ತೆ ನಿಮ್ಗೆ. 15 ಡೈರೆಕ್ಟ್ ಆಗಿ ಹೋಗುತ್ತೆ. ರೈಟ್ ಆನ್ಸರ್ ಆಪ್ಷನ್ ಡಿ, ಫಾಸ್ಟ್ ಕ್ಯಾಲ್ಕುಲೇಷನ್ಸ್. ಓಕೆ, ಅಂದ್ರೆ ನಿಮ್ ಕಣ್ಣಲ್ಲಿ ನಂಬರ್ ಸಿಸ್ಟಮ್ಸ್ ಇರಬೇಕು. ಇದು ನೋಡಿ, 45% ಆಫ್ 800. ಹೇಗೆ ಇಲ್ಲಿ ಬರ್ಕೋತಾ ಕೂತ್ಕೋಬಾರ್ದು. ಪರ್ಸೆಂಟ್ ಅಂದ್ರೆ ಇಲ್ಲಿ 40 100ಕ್ಕೆ ಹೋಗುತ್ತೆ ಅಂತ ನೋಡಿ. ಈಗ 45 ಡಿವೈಡ್ ಬೈ 100 ಇಂಟು 800 ಹಾಕೊಂಡು ನೀವು ಹಿಂಗೆಲ್ಲ ಮಾಡ್ತಾ ಕೂತ್ಕೋಬಾರ್ದು. ಇದು ನಿಮಗೆ ಕನ್ಸರ್ನ್. 45% 800 ಅಂದ್ರೆ ಅರ್ಥ ಏನು? 45 ಇಂಟು 8 ಅಂತ ಅರ್ಥ. ಡೇಟಾ ಬರ್ಕೋಬೇಕು. ಪ್ಲಸ್ 60, ಯಾಕಂದ್ರೆ ಫಸ್ಟ್ ಇದನ್ನ ಮಾಡ್ಬೇಕು ತಾನೆ, ಬೋಡೋಮಸ್ ರೂಲ್ ಪ್ರಕಾರ. ಆಮೇಲೆ ಪ್ಲಸ್, ಆಮೇಲೆ ಮೈನಸ್ ಅಲ್ವಾ? ಪ್ಲಸ್ 60 ಮೈನಸ್ 270. 45 ಇಂಟು 8 ಮಾಡಿದ್ರೆ ಎಷ್ಟಾಗುತ್ತೆ? 45 ಇಂಟು 8 ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ ಈ ಕಡೆ ಕ್ವಶನ್ ಮಾರ್ಕ್ ಇದೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಎಷ್ಟಾಗುತ್ತೆ? ಇದನ್ನ ಇಟ್ಕೊಳ್ರೆ 210. 45 ಇಂಟು 8 40, 0 8 4 32, 360 ಮೈನಸ್ 210 is equal to question mark. So question mark is equal to 150 is the answer. ಓಕೆ, ಫಟಾಫಟ್ ಅಂತ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್, ಇದು ಅಲ್ಟಿಮೇಟ್ ಕ್ವಶನ್. ಫಸ್ಟ್ ಇಲ್ಲಿ ಏನ್ ಮಾಡಬೇಕು? ಇಲ್ಲಿ ನೋಡಿ, 9/17 ಇದೆ. ಓಕೆ, ಇದು ಚೆನ್ನಾಗಿದೆ. ಇಂಟು ನೋಡಿ, ಯಾವಾಗ್ಲೂ ಹಿಂಗೆ ಕೊಟ್ಟಿರ್ತಾನೆ ಅಂದ್ರಲ್ಲ, ನಾನು ಅದನ್ನೇ ಹೇಳ್ತೀನಿ. ಹಿಂಗೆ ಕೊಟ್ಟಿದ್ದಾನೆ ಅಂತಂದ್ರೆ ಬರ್ಕೊಳ್ಳೋಣ ಬೇಕಾರೆ. 112% ಆಫ್ 400 ಅಲ್ಲಿ ಅರ್ಥ ಏನು? ನನ್ಗೆ ಹೇಳಿ. 112% ಆಫ್ 400 ಅಂದ್ರೆ 112 ಇಂಟು 4 ಮೈನಸ್ 39 ಇಸ್ ಈಕ್ವಲ್ ಟು ಡಿಶ್ ಕ್ವಶನ್ ಮಾರ್ಕ್. ಈಗ 17ರಿಂದ 867 ಡೈರೆಕ್ಟ್ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಹೋಲ್ ನಂಬರ್ ಎಲ್ಲೂ ಡೆಸಿಮಲ್ ಇಲ್ಲ. ಅಂತದ್ದೇ ಎಕ್ಸಾಮ್ ಅಲ್ಲಿ ಕೊಡೋದು. ಎಷ್ಟಲ್ಲಿ ಹೋಗುತ್ತೆ? ಎಷ್ಟಲ್ಲಿ ಹೋಗುತ್ತೆ ಹೇಳ್ತೀರಾ? ಎಸ್, ಎನಿಬಡಿ? ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ. ನಾನು ನಿಮ್ಗೆ ಟೈಮ್ ಯಾಕೆ ಕೊಡ್ತೀನಿ ಅಂತಂದ್ರೆ, ಮಧ್ಯ ನೀವು ಕೂಡ ರೆಡಿ ಇರ್ಬೇಕು. ಪೆನ್ ಅಂಡ್ ಪೇಪರ್ ತಗೊಂಡು ರೆಡಿ ಇರ್ಬೇಕು. ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದಲ್ಲ ಸ್ನೇಹಿತರೆ. ಪೆನ್ ಅಂಡ್ ಪೇಪರ್ ತಗೊಂಡು ನೀವು ಕೂಡ ಮಾಡಕ್ ಟ್ರೈ ಮಾಡ್ತಾ ಇರ್ಬೇಕು. ಅವಾಗಲೇ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಇದಾಗೋದು. ಅರ್ಥ ಆಗ್ತಿದೆಯಲ್ಲ? ಎಸ್, 17 ಡೈರೆಕ್ಟ್ ಆಗಿ ಹೋಗುತ್ತಿದ್ದು. ನಾನು ನಿಮ್ಗೆ ಹೇಳಿದೆ 17 170. ಈಗ ಹಿಂದೆ ತಾನೇ ಹೇಳಿದೆ 17 5 ಎಷ್ಟು? ಇಲ್ಲಿ ನಾನು ಇಲ್ಲಿ ಹೇಳಿದೆ, ಇಲ್ಲೂ ಹೇಳಿದೆ ನಿಮ್ಗೆ. ಇಲ್ಲಿ ನೋಡಿ, 17 5 ಎಷ್ಟು? 17 5 ಎಷ್ಟು? 85 ಅಲ್ವಾ? ಸೊ ಇದು 86 ಇದೆ. ಆರಾಮಾಗಿ ಹೋಗುತ್ತೆ 5. ಮತ್ತೆ 1 ಉಳಿತು ಅಂದ್ರೆ 1. 17 ನೋಡಿ, ಯಾವಾಗ್ಲೂ ಹಿಂಗೆ ಹೋಲ್ ನಂಬರ್ ನಾವು ಯಾವಾಗ್ಲೂ ಮಾಡಕ್ ಮಾಡಿ. ಇದು ಪ್ರೈಮ್ ನಂಬರ್ ಬೇರೆ ಇದೆ 17 ಅಲ್ವಾ? ಸೊ ಈಗ 51 ಇಂಟು 9 ಮಾಡೋರು ಎಷ್ಟು? 51 ಇಂಟು 9 9 5 9 45. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ? ಎಸ್, ಇಲ್ಲೇನಾಯ್ತು? 112 ಇಂಟು 4 ಅಂದ್ರೆ 4 2 8 4 480 ಮೈನಸ್ ಎಷ್ಟು? ಇದು 39 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿ 39 59 ಆರಾಮಾಗಿ ಕಳಿಬಹುದು. 39 59 ಕಳೆದ್ರೆ ಎಷ್ಟು? 400. ಇಲ್ಲಿ 59 39 ಇದೆ ಅಂದ್ರೆ 420 ಪ್ಲಸ್ 448 ಎಷ್ಟು? 868. ಆನ್ಸರ್ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 548 ಆನ್ಸರ್. 868 ಎಲ್ಲಿದೆ? ಆಪ್ಷನ್ 2 ಇದೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಇಲ್ಲಿ ನೋಡಿ, ಆಫ್ ಅಂದ್ರೆ ಫಸ್ಟ್ ಆಫ್ ಅನ್ನೋದನ್ನ ನಾವು ಮಾಡಿ ಮುಗಿಸ್ಬೇಕು. ಅಥವಾ ಹಿಂಗ್ ಬರ್ಕೋಬಹುದು. ಆಫ್ ಅಂದ್ರೆ ಇಂಟು 3/8 ಇಂಟು 15/27 ಇಂಟು ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 60% ಆಫ್ 270 ಅಂದ್ರೆ ಎಷ್ಟಾಗುತ್ತೆ? ಕೆಳಗಡೆ 100 ಅಂದ್ರೆ ಈ 1 0 ಹೋಗುತ್ತೆ. ಅಂದ್ರೆ ಏನರ್ಥ? 6 ಇಂಟು 27 ಅಂತ.
6 ಇಂಟು 27 ಅಂತ. ಈಗ ಅಲ್ವಾ, ಈಗ ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ ನಾನು, ಈಸಿ ಆಗ್ಲಿ ಅಂತ. 27. ಈಗ ಇದು ಹೋಗುತ್ತೆ ನೋಡಿ, 5 ಒಂದ್ಲಿ 5, 5 ಮೂರ್ಲಿ 15 ಅಲ್ವಾ. 3 ಹೋಗುತ್ತೆ ನೋಡಿ, 3 ಒಂದ್ಲಿ 3 9 27. ಅಗೇನ್ 3 ಒಂದ್ಲಿ ಸಾರಿ 3 ಒಂದ್ಲಿ 3 ಮೂರ್ಲಿ 9. ನೆಕ್ಸ್ಟ್ 4 ಒಂದ್ಲಿ 4 2ಲಿ 8. ನೋಡಿ ಮೇಲ್ಗಡೆ ಅದೆಲ್ಲ ಹೋಗ್ಬಿಟ್ಟಿದೆ, ಕೆಳಗಡೆ ಎಷ್ಟಿದೆ 1/2 ಇಂಟು 6 ಆಗುತ್ತೆ. ಅಂದ್ರೆ 2 ಇಂಟು 3 ಅಂದ್ರೆ 6 ಇಸ್ ಈಕ್ವಲ್ ಟು 6 ಇಂಟು 27. ಇಲ್ಲಿ ಇಂಟು ಕ್ವಶನ್ ಮಾರ್ಕ್ ಕೂಡ ಇದೆ. ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಏನಾಗುತ್ತೆ 6 ಇಂಟು 6 ಇಂಟು 27 ಆಗುತ್ತೆ. ಸೊ ಆನ್ಸರ್ ಮಾಡ್ತೀರಾ ಎಷ್ಟಾಗುತ್ತೆ ಅಂತ? 6ರಲ್ಲಿ 36. ನೋಡಿ ಇದನ್ನ ಹೆಂಗ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. 36 ಇಂಟು 27 ಆಗುತ್ತೆ ಇದು ಅಲ್ವಾ ಸರ್? 27. ನೀವು ಏನ್ ಮಾಡ್ಬೇಕು ಅಂದ್ರೆ 36 ಇಂಟು 20 ಪ್ಲಸ್ 36 ಇಂಟು 7 ಈ ತರ ಡಿವೈಡ್ ಮಾಡ್ಕೋಬೇಕು. ಮನ್ಸಲ್ಲೇ ಆಗ್ಬೇಕಿದು. 36 ಇಂಟು 20 ಅಂದ್ರೆ 36 ಇಂಟು 2 ಅಂತ ಅಂದ್ರೆ ಏನ್ ಹೇಳ್ತಾ 720 ಅಂತ ಅರ್ಥ. 36 ಇಂಟು 10 ಎಷ್ಟು? 360. 360 ಎಷ್ಟು? 720 ಪ್ಲಸ್ 36 ಇಂಟು 7 ಅಲ್ವಾ ಮಾಡಿ. 6 7 ಎಷ್ಟು? 7 30 7 42ಕ್ಕೆ 2 4 ದಶಕ 7 3 21 4 25. ಇದನ್ನ ಕೂಡಿದ್ರೆ ಎಷ್ಟು ಬರುತ್ತೆ? 972. ಇದೆಯಾ? ಆಪ್ಷನ್ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರ ನೀವು ಈ ತರ ಇದ್ದಾಗ ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡ್ಕೋಬೇಕು? ಮನ್ಸಲ್ಲಿ ಫಸ್ಟ್ 36 ಇಂಟು 20 720 ಬರ್ಕೊಂಡ್ಬಿಡ್ಬೇಕು ಒಂದ್ ಸೈಡು. ಆಮೇಲೆ ನೀವು 36 ಇಂಟು 7 ಎಷ್ಟು ಬರುತ್ತೆ ಅದನ್ನೆಲ್ಲ ಆಡ್ ಮಾಡ್ಕೊಂಡ್ಬಿಡ್ಬೇಕು, ಆನ್ಸರ್ ಅಂತ ಬರೀಬೇಕು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಇದು ಕೂಡ ಚೆನ್ನಾಗಿದೆ ಕ್ವಶನ್. 4 ಆಫ್ 143 ಅಂತಿದೆ. ಓಕೆ, 4 ಆಫ್ 143 ಡಿವೈಡ್ ಬೈ 26. 4 ಆಫ್ ಅಂದ್ರೆ 4 ಇಂಟು 143 ಡಿವೈಡ್ ಬೈ 26 ಇಂಟು 12 ಮೈನಸ್ 200 ಅಂತ ಅರ್ಥ ಅಲ್ವಾ ಸರ್? ಇಲ್ಲಿ ಬಾಡ್ ಮಾಸ್ ರೂಲ್ ಪ್ರಕಾರ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಬಾಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ ಆಫ್ ಅಂಡ್ ಡಿವಿಷನ್ ಅಂತಿರೋದು. ಅಂದ್ರೆ ಫಸ್ಟ್ ಇದನ್ನು ಮುಗಿಸ್ಬೇಕು, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್. ಅರ್ಥ ಆಗ್ತಿದೆಯಾ ನಾ ಹೇಳ್ತಾ ಇರೋದು? ಈಗ 4 ಇಂಟು 146 ಮಾಡಬಹುದು, 143 ಮಾಡಬೇಕು. ಎಷ್ಟು? 4 ಇಂಟು 143 4 12 2 5 7 570 ಇದಾಗುತ್ತೆ. ಡಿವೈಡ್ ಬೈ 26 ಇಂಟು 12 ಮೈನಸ್ 200 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಲ್ವಾ ಸರ್? ಎಸ್. ಈಗ ನೋಡಿ, ಇದನ್ನ ಡಿವೈಡ್ ಮಾಡಿ ಇಂಟು ಮಾಡಿದ್ರು ಒಂದೇ, ಇದನ್ನ ಹಿಂಗ್ ಮಾಡಿದ್ರು ಒಂದೇ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಓಕೆ, ಸೊ ಇಲ್ಲಿ ನೋಡಿ ಎಷ್ಟಲ್ಲಿ ಹೋಗುತ್ತೆ? 2 6ಲಿ 12 ಆಯ್ತು ಸರ್ ಅಲ್ವಾ? 2 1 2 3. ಓಕೆ, 13ರಿಂದ 572 ಹೋಗುತ್ತಾ? ಹೋಗುತ್ತೆ. ಎಷ್ಟಲ್ಲಿ ಹೋಗುತ್ತೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟರಲ್ಲಿ ಹೋಗುತ್ತೆ? 13ರಿಂದ 573 ನೋಡಿ, ಡೈರೆಕ್ಟ್ ಹೋಗುತ್ತೆ. ನೀವು ಯೋಚನೆ ಮಾಡ್ತಾ ಕೂತ್ಕೋಬಾರ್ದು. ನೋಡಿ 13, ಈಗ 13 ಒಂದ್ಲಿ 13, 13 2ಲಿ ಎಷ್ಟು? 26, 13 3ಲಿ. ನಾನು ನಿಮ್ಗೆ ಹೆಂಗೆ ಇದನ್ನ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಓಕೆ, 13 ಇಂಟು ಇಲ್ಲಿ 572 ಇದೆ. 4 ಹಾಕಿ, 4 3ಲಿ 12 ಅಲ್ವಾ? 2 4 1 4 62 ಆಗುತ್ತೆ. ಸೊ ಅಂದ್ರೆ ಇಲ್ಲಿ 57 ಇದೆ, ಅಂದ್ರೆ ಆಗಲ್ಲ. 13 ಇಂಟು 3ರಿಂದ ಹೋಗ್ಬೇಕು. 3 3ಲಿ 9, 3 1 3 39 ಆಗುತ್ತೆ. ಸೊ 3 ಆಯ್ತು, 39. ಅಂದ್ರೆ 57 ಅಂದ್ರೆ ಎಷ್ಟಾಯ್ತು? 4 3ಲಿ 12ಕ್ಕೆ 2 ಒಂದಷ್ಟು 4 1 4 ಸಾರಿ 52 ಹೋಗುತ್ತಲ್ಲ. ಸಾರಿ 13 4ಲಿ ಹೋಗುತ್ತೆ 52. 13 4ಲಿ 52. ಇನ್ನೆಷ್ಟು ಉಳಿತು? 52 ಉಳಿತು. ಪುನಃ 4 ಹೋಯ್ತಾ? 13ರಿಂದ 44 ಸಲ ಹೋಯ್ತಾ? 44 ಇಂಟು 6 ಮಾಡಬೇಕು. 6 4 24, 4 2 6 4 24 2 26 ಮೈನಸ್ 200 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಂದ್ರೆ ಎಷ್ಟು? 64 ಆನ್ಸರ್. 64 ಇದೆಯಾ? ಇದೆ. ಯಾವಾಗ್ಲೂ ಎಕ್ಸಾಮ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಡೈರೆಕ್ಟ್ ಆಗಿ ಹೋಗೋ ನಂಬರೇ ಕೊಟ್ಟಿರ್ತಾನೆ. ಕನ್ಫ್ಯೂಸ್ ಮಾಡ್ಕೊಂಡು ಕಮ್ಮಿ ಇದರಿಂದ ನೀವು ಬಾಕ್ಸಕ್ ಹೋಗ್ಬೇಡಿ, ಗುಣ್ಸಕ್ ಹೋಗ್ಬೇಡಿ. ಜಾಸ್ತಿ ನಂಬರಿಂದ ಗುಣ್ಸಕ್ ಟ್ರೈ ಮಾಡಿ, ಫಾಸ್ಟ್ ಆಗುತ್ತೆ. ನೆಕ್ಸ್ಟ್ 30%. ಓಕೆ, ಆಫ್ ಗೊತ್ತಿಲ್ಲ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 38 ಪ್ಲಸ್ 147/3 ಅಂತಿದೆ. ಬರ್ಕೊಳ್ಳಿ. 30% ಅಂದ್ರೇನು? 3/100 ಅಂತ ಬರೀಬಹುದು. ಆಫ್ ಅಂದ್ರೇನು? ಇಂಟು ಅಂತ ಹಾಕೋಬಹುದು, ಕ್ವಶನ್ ಮಾರ್ಕ್ ಅಂತ ಹಾಕೋಬಹುದು. 38 ಪ್ಲಸ್ 147/3 ಹೋಗುತ್ತಾ? ಇದು ಹೋಗುತ್ತೆ. ಬೇಕಾದ್ರೆ ಇಲ್ಲೇ ಹೋಗಿಸ್ಬಿಟ್ಟು ಹಾಕೊಳ್ಳೋಣ ಅಥವಾ ಬರ್ಕೊಳ್ಳೋಣ ಅಂದ್ರೆ ಬರ್ಕೊಳ್ಳೋಣ. 3ರಿಂದ ಹೋಗುತ್ತೆ ನೋಡ, 3ರಿಂದ ಹೋಗುತ್ತಲ್ವಾ? 3 1ಲಿ 4 3ಲಿ 12 ಅಂತ ಕೇಳ್ತೀವಿ. 4ಲಿ 12 27 9ಲಿ ಅಲ್ಲ ಸರ್? ಏನಾಗುತ್ತೆ? 49 ಪ್ಲಸ್ 38 ಎಷ್ಟಾಯ್ತು?
7 ಅಲ್ವಾ, ಡಿವೈಡ್ ಬೈ 30/100 ಇಂಟು ಕ್ವಶನ್ ಮಾರ್ಕ್. ಸೊ ಕ್ವಶನ್ ಮಾರ್ಕ್ ಏನಾಯಿತು, 87 ಇಂಟು 100 ಡಿವೈಡ್ ಬೈ 30 ಆಯಿತು ಅಲ್ವಾ. ಮಾಡ್ಬೋದು, ಇದು ಆರಾಮ ಮಾಡಿ ಹೋಗುತ್ತೆ. 3 ನೋಡಿ, 3 2 6, 3 9 ಅಂದರೆ ಎಷ್ಟು, 290 ಇಸ್ ದ ಆನ್ಸರ್. 290 ಇದೆಯಾ, ಇದೆ. ಓಕೆ, ಸೊ ನೆಕ್ಸ್ಟ್ 272/4. ಫಾಸ್ಟ್, ಇದು ತುಂಬಾ ಕ್ವಶನ್ ಇರುತ್ತೆ, ಇಂಥದ್ದನ್ನ ನಾವು ತಪ್ಪು ಮಾಡಬಾರ್ದು, ಫಾಸ್ಟ್ ಆಗಿ ಮುಗಿಸ್ಬೇಕು. 272/4 ಇದನ್ನ ಡೈರೆಕ್ಟ್ ನೋಡಿ, ಇದನ್ನ ನೋಡ್ತಾ ಇದ್ದಂಗೆ ನೀವು ಬರ್ಕೋಬಹುದು. 272/4 ಅಂದ್ರೆ ಎಷ್ಟು, 4ರಿಂದ ಹೋಗುತ್ತೆ. ನಾನು ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಬರೆಯಕ್ಕೆ ಹೋಗಲ್ಲ ನೋಡಿ, 4ರಿಂದ ಹೋಗುತ್ತೆ. 4 27 ಇದೆ, ಇಲ್ಲಿ ಎಷ್ಟೊಂದು ಹೋಗುತ್ತೆ, 6 4 24 ಅಲ್ವಾ, 24 ಆಯ್ತಲ್ವಾ, 6 4 ಇಲ್ಲಿ ನೋಡಿ, 4 1 4 6 24 ಆಗುತ್ತೆ. 24 ಆಗಾದ್ಮೇಲೆ ಇನ್ನೆಷ್ಟು, 32 ಅಂದ್ರೆ 4 ಸರಿ 8 8 4 32 ತಾನೆ. ಸೊ 68 ಆಯ್ತು. ಓಕೆ, ಮೈನಸ್ ಇದನ್ನ ಹಿಂಗೆ ಡೈರೆಕ್ಟ್ ಆಗಿ ಬರ್ಕೋತೀನಿ. 18 ಇಂಟು 6, 18 5 ಎಷ್ಟು, 90, 6 ಅಂದ್ರೆ 108. ನೋಡಿ, ಇವೆಲ್ಲ ಇತ್ತೀಚೆಗೆ ಹಿಂದಿನ ಕ್ವಶನ್ ಅಲ್ಲೇ ಇತ್ತು. 108 ನಾವು ನೋಡಿದ್ವಿ, ಅಂತದೇ ಕೊಡ್ತಾನೆ. ಪ್ಲಸ್ ಈ ನಂಬರ್ ನೋಡಿದ ತಕ್ಷಣ ಹೇಳ್ಬೋದು ಕ್ಯೂಬ್ ರೂಟ್ ಎಷ್ಟು, 11 ಕ್ಯೂಬ್ ರೂಟ್ ಅಂತ ಡೈರೆಕ್ಟ್ ಆಗಿ ಬರ್ಕೋಬೇಕು ನೀವು. ಓಕೆ, ಫೈನ್ ಸರ್. 68 11 ಅಂದ್ರೆ 78, 79 ಮೈನಸ್ 108 ಅಂದ್ರೆ -29 ಬರುತ್ತೆ. -29 ಇಸ್ ದ ಆನ್ಸರ್. ಇಲ್ಲಿ ನೋಡಿ, ಮೈನಸ್ ದೊಡ್ಡ ಸಂಖ್ಯೆ ಮೈನಸ್, ಇದೆರಡು ಕೂಡಿದ್ರು ನಿಮಗೆ 68 ಅಂದ್ರೆ 78, 79 ಮೈನಸ್ 108 ಬರುತ್ತೆ. ಇಲ್ಲಿ ಮೈನಸ್ಸೇ ಬರಬೇಕು. ಸೊ -29 ಇಸ್ ದ ರೈಟ್ ಆನ್ಸರ್ ಕೊಟ್ಟಿದ್ದಾನೆ ಆಪ್ಷನ್ ಅಲ್ಲಿ. ನೆಕ್ಸ್ಟ್ ಇದು ಬರ್ಕೊಳ್ಬೇಕಾದ್ರೆ 152 ಡಿವೈಡ್ ಬೈ 36 ಪ್ಲಸ್ 44 ಇಂಟು 32 ಇಸ್ ಈಕ್ವಲ್ ಟು ಕ್ವಶನ್. ಮಾಡ್ತೀರಾ ಇದನ್ನ, ಹೋಮ್ವರ್ಕ್ ಕೊಡ್ಲಾ? ಸಿಂಪಲ್ ಆಗಿದೆ. ಯಾವ್ದು ಅಂತ ಹೇಳ್ತೀರಾ ಆನ್ಸರ್? ಏನಿಲ್ಲ, ಮಲ್ಟಿಪ್ಲಿಕೇಶನ್ ಡಿವಿಷನ್. ಫಸ್ಟ್ ಇಲ್ಲಿ ಡಿವಿಷನ್ ಮಾಡಿ, ಇದೆರಡು ಮಲ್ಟಿಪ್ಲಿಕೇಶನ್ ಮಾಡಿ, ಆಮೇಲೆ ಕೂಡಿ ಬಾಡ್ ಮಾಸ್ ರೂಲ್ ಪ್ರಕಾರ. ಬಾಡ್ ಮಾಸ್ ಅಂದ್ರೆ ಬ್ರಾಕೆಟ್ ಆಫ್ ಡಿವಿಷನ್. ಇದಿಷ್ಟನ್ನು ಫಸ್ಟ್ ಮಾಡಬೇಕು, ಆಮೇಲೆ ಇದಿಷ್ಟನ್ನು ಫಸ್ಟ್ ಮಾಡಬೇಕು, ಆಮೇಲೆ ಇದೆರಡನ್ನು ಕೂಡಬೇಕು. ಆನ್ಸರ್ ಮಾಡ್ತೀರಾ? ಕಮೆಂಟ್ ಮಾಡಿ ಆನ್ಸರ್ ಯಾವ್ದು ಕರೆಕ್ಟು ಅಂತ. ಓಕೆ, ಆನ್ಸರ್ ಮಾಡ್ತೀರಾ? ಇದು ಇವೆರಡಲ್ಲಿ ಒಂದು ಆಪ್ಷನ್, ಎನಾ ಡಿನಾ ಹೇಳಿ ನೋಡೋಣ. ನೆಕ್ಸ್ಟ್ ನಾನು ತುಂಬಾ ಈಸಿ ಇದೆ, ಅದಕ್ಕೆ ಬಿಟ್ಟೆ. ಅದು ಜಸ್ಟ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಮಾಡೋದಷ್ಟೇ. ಸೊ ಈ ಕ್ವಶನ್ ಬಂದ್ಬೇಡ. ಈ ಕ್ವಶನ್ ಏನ್ ಹೇಳ್ತಾ ಇದೆ? ಓಕೆ, ಇದನ್ನ ಡೈರೆಕ್ಟ್ ಆಗಿ ಬರ್ಕೋಣ. 8 ನೋಡಿ, 8 ಇಲ್ಲಿ 40 ಪ್ಲಸ್ 5 45, 45/8 ಪ್ಲಸ್ 3 6 2 6 2 8, 8/3 ಮೈನಸ್ 9 5 45 1 46/5 ಪ್ಲಸ್ 5 2 10 11/2 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಯಾವ್ದಾರು ಹೋಗುತ್ತಾ ಇದರಲ್ಲಿ ನೋಡಿ. ಹೋಗಲ್ಲ ಅಂತಂದ್ರೆ ಏನ್ ಮಾಡಬೇಕು? ಆಸ್ ಯೂಶುವಲ್ ನಾವೇನ್ ಮಾಡಬೇಕು ಅದನ್ನೇ ಮಾಡಬೇಕು. ಹೋಗುತ್ತೆ ಯಾವ್ದಾರು? ಸಾರಿ, ಇಲ್ಲಿ ಪ್ಲಸ್ ಹಾಕ್ಬಿಟ್ಟೆ, ಇಂಟು ಹಾಕ್ಬೇಕು. ಇದು ಇಂಟು, ಒಂದು ಸೆಕೆಂಡ್, ಇದು ಇಂಟು ಹಾಕ್ಬೇಕು. ಇಲ್ಲಿ ನೋಡಿ, ಇಂಟು ಇದೆ, ಒಂದು ಸೆಕೆಂಡ್ ಇದೆ, ಇದು ಇಂಟು. ಓಕೆ, ಇದು ಮೈನಸ್, ಇದು ಪ್ಲಸ್. ಕರೆಕ್ಟ್ ಆಗಿದೆ. ಈಗ ಹೋಗುತ್ತಾ? ಈಗ ನೋಡಿ, 8ರಿಂದ 8 ಕ್ಯಾನ್ಸಲ್ ಆಗುತ್ತಲ್ಲ, 3ರಿಂದ 3, 3 1 3, 3 5 15 ಹೋಯ್ತಲ್ಲ. 15 ಮೈನಸ್ 46/5 ಪ್ಲಸ್ 11/2, 5 2 10. ಎಲ್ ಸಿ ಎಮ್ ಎಷ್ಟು ಸರ್? 10. 10 ಅಂದರೆ ಇಲ್ಲಿ 5, ಇಲ್ಲೇನಿಲ್ಲ, 10 150 ಮೈನಸ್ 5 2 ಅಂದರೆ 46 ಡಬಲ್ ಮಾಡಬೇಕು, 92 ಪ್ಲಸ್ ಇದು 2 5 ಅಂದರೆ 55 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎಷ್ಟಾಯಿತು? 150 55 ಅಂದರೆ ಎಷ್ಟು? 150 50 ಅಂದರೆ 205 ಮೈನಸ್ 92 ಮಾಡಿ, 5 2 ಕೇಳಿದ್ರೆ 3, 10 20 ಅಂದ್ಕೊಳ್ಳೋದ್ರೆ 113 ಅಂದರೆ ಎಷ್ಟಾಯ್ತು? ಇದು 113 ಡಿವೈಡ್ ಬೈ 10 ಆಯಿತು. ಕ್ವಶನ್ ಮಾರ್ಕ್ ಹೋಗುತ್ತಲ್ಲ. 10ರಿಂದ 11 110 ಆಗುತ್ತೆ, ಅಂದರೆ 3 ಉಳಿತು. ಅಂದರೆ ಇದೇನು ಮಾಡ್ಬೋದು? 11 3 ಉಳಿತು ಡಿವೈಡ್ ಬೈ 10. ಯಾಕಂದ್ರೆ ನಮ್ಗೆ ಆಪ್ಷನ್ ಫ್ರಾಕ್ಷನ್ಸ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ, ಕೊಟ್ಟಿದ್ದಾನೆ. ದಿಸ್ ಇಸ್ ದ ರೈಟ್ ಆನ್ಸರ್. ಹೆಂಗ್ ಬಂತಿದು? 113/10 ಅಲ್ವಾ ಸರ್? 10 100, 100 11 110, 11 110, 3 ಶೇಷ ಉಳಿತು. ಅಂದ್ರೆ ಏನರ್ಥ? 11 3 ಯಾವ್ದ್ರಲ್ಲಿ? 10ರಲ್ಲಿ 3 ಶೇಷ ಉಳಿತು. ದಿಸ್ ಇಸ್ ದ ರೈಟ್ ಆನ್ಸರ್. ಫೈನ್. ಸೊ ನೋಡಿ, ಒಂದಷ್ಟು ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ ರಿಲೇಟೆಡ್ ಕ್ವಶನ್ಸ್ ಮಾಡಿದ್ವಿ. ಈಗ ಮಿಸಲೇನಿಯಸ್ ಕ್ವಶನ್ಸ್ ತಗೊಳ್ಳೋಣ, ಇದೊಂದಷ್ಟು ಸಾಲ್ವ್ ಮಾಡೋಣ. ಫೈನ್ ಸರ್, ಇದು ಟ್ರೈನ್ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಟ್ರೈನು ಏನಿದೆ, ಸ್ಪೀಡ್ ಆಫ್ ಅ ಟ್ರೈನ್ 72 km/h ಅಂಡ್ ಇಟ್ ಕ್ರಾಸಸ್ ಅ ಪೋಲ್ ಇನ್ 16 ಸೆಕೆಂಡ್. 16 ಸೆಕೆಂಡ್ ಅಲ್ಲಿ ಒಂದು ಕಂಬವನ್ನು ದಾಟುತ್ತೆ. ಇಫ್ ದ ಟ್ರೈನ್ ಸ್ಪೀಡ್ ಇಸ್ ಇನ್ಕ್ರೀಸ್ ಟು 12 m/s, ದೆನ್ ಫೈಂಡ್ ದ ಟೈಮ್ ಟೇಕನ್ ಬೈ ದ ಟ್ರೈನ್ ಟು ಕ್ರಾಸ್ ದ ಸೇಮ್ ಪೋಲ್. ಒಂದು ಪೋಲ್ ಇದೆ, ಟ್ರೈನ್ ಹೋಗ್ತಾ ಇದೆ. ಒಂದು ಪೋಲ್ ಅಂದ ತಕ್ಷಣ ಅದು ನೆಗ್ಲಿಜಿಬಲ್.
ಅಂದ್ರೆ ನೋಡಿ ಈ ಟ್ರೈನ್ ಬಂತು, ಇಲ್ಲಿನ ಪೋಲ್ ಪಾಸ್ ಮಾಡ್ತು ಅಂದ್ರೆ ತನ್ನ ಲೆಂತ್ ಪಾಸ್ ಮಾಡ್ತಾ ಅನ್ನೋ ಅರ್ಥ. ಪೋಲ್ ನ ಲೆಂತ್ ನಾವು ನೆಗ್ಲಿಜಿಬಲ್. ಅದೇ ಬ್ರಿಡ್ಜ್ ಆದ್ರೆ ಏನ್ ಮಾಡ್ತೀವಿ, ಅಕಸ್ಮಾತ್ ಬ್ರಿಡ್ಜ್ ಇದೆ, ಟ್ರೈನ್ ಹೋಗ್ತಾ ಇದೆ ಅಂದ್ರೆ ಇದ್ರ ಲೆಂತ್ L1 L2 ಎರಡನ್ನು ಕೂಡ್ತೀವಿ. ಅದರ ಪೋಲ್ದು ಲೆಂತ್ ತುಂಬಾ ನೆಗ್ಲಿಜಿಬಲ್. ಒಬ್ಬ ಮನುಷ್ಯ ನಿಂತಿದ್ದಾನೆ ಅಂದ್ರೆ ಅವ್ನು ಎಷ್ಟು ಅಗ್ಲ ಎಷ್ಟಿರ್ತಾನೆ ಸರ್, ಅವನು ಪಾಯಿಂಟ್ ಸಮಥಿಂಗ್ ಅಲ್ಲಿ ಇರ್ತಾನೆ. ಹಂಗೆ ಪೋಲ್ ಅದು ನೆಗ್ಲಿಜಿಬಲ್. ಹಾಗಾಗಿ ತನ್ನ ಲೆಂತ್ ಮಾತ್ರ ಕ್ರಾಸ್ ಮಾಡಿದ್ರೆ, ತನ್ನ ಉದ್ದನ ಮಾತ್ರ ಕ್ರಾಸ್ ಮಾಡಿದೆ ಅಂತ ಅರ್ಥ. ಅದೇ ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ L1 + L2, ಇಲ್ಲೇನಾಗುತ್ತೆ L1 ಮಾತ್ರ. ಅರ್ಥ ಆಗ್ತಿದೆಯಲ್ಲ? ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮ್ಗೆ ಏನ್ ಕೇಳಿದ್ದಾನೆ, ಫೈಂಡ್ ದ ಟೈಮ್ ಟೇಕನ್ ಬೈ ದ ಟ್ರೈನ್ ಟು ಕ್ರಾಸ್ ದ ಸೇಮ್ ಪೋಲ್. ಟೈಮ್ ಕೇಳಿದ್ದಾನೆ. ಟೈಮ್ ನಿಮಗೆ ಫಾರ್ಮುಲಾ ಗೊತ್ತಿರ್ಬೇಕು. ಏನ್ ಸರ್ ಫಾರ್ಮುಲಾ? ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಕರಿತೀವಿ, ಅಥವಾ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕರಿತೀವಿ. ಈಗ ಟೈಮ್ ಕೇಳಿದ್ದಾನೆ ಅಂದ್ರೆ ಡಿಸ್ಟೆನ್ಸ್ ಮತ್ತೆ ಸ್ಪೀಡ್ ಗೊತ್ತಿರಬೇಕು. ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ, ಕಂಡು ಹಿಡ್ಕೋಬೇಕು. ಇಲ್ಲಿ ಡಿಸ್ಟೆನ್ಸ್ ಎಲ್ಲಾರು ಕೊಟ್ಟಿಲ್ಲ. ಕಂಡಿಡಿ. ಹೆಂಗ್ ಕಂಡಿಡ್ತೀರಾ? ಈ ಬೇರೆ ಮೊದಲು ನಾವು ಇನ್ಫಾರ್ಮೇಶನ್ ಕಂಡಿಡಬೇಕು. ಈಗ ನೋಡಿ 72 km/h. ಇಲ್ಲಿ ನೋಡಿ ನಮ್ಗೆ ಎಲ್ಲಾನು ಸೆಕೆಂಡ್ಸ್ ಅಲ್ಲಿ, ಇಲ್ಲೂ ಸೆಕೆಂಡ್ಸ್ ಕೊಟ್ಟಿದ್ದಾನೆ, ಇಲ್ಲೂ ಮೀಟರ್/ಸೆಕೆಂಡ್ ಇದೆ, ಇಲ್ಲೂ ಸೆಕೆಂಡ್ ಇದೆ, ಇದು ಮಾತ್ರ km/h ಇದೆ. ನಮ್ಗೆ ಸೆಕೆಂಡ್ ಗಂಟಲ್ಲಿ ಕಂಡುಹಿಡಿದಿ ಅಂತ ಹೇಳಿದಾನೆ. ಅಂದ್ರೆ ಈ 72 km/h ನ ನಾವು 72 × 5/18 ಮಾಡಿದ್ರೆ ಓಕೆ ಏನಾಗುತ್ತೆ, ಮೀಟರ್/ಸೆಕೆಂಡ್ ಆಗುತ್ತೆ. ಎಷ್ಟು 5/18 ಅಂದ್ರೆ 18 ಅಲ್ವಾ ಸರ್? 5/18 ಅಂದ್ರೆ ಎಷ್ಟು ಹೋಗುತ್ತಲ್ಲ, 18ರಿಂದ ಎಷ್ಟು 72 ಎಷ್ಟಕ್ಕೆ ಹೋಗುತ್ತೆ? 8 4 32 ಅಲ್ವಾ? 4 ಅಲ್ಲಿ ಹೋಗುತ್ತೆ. 5 4 20 ಮೀಟರ್/ಸೆಕೆಂಡ್ ಅಂತ ಬರೀಬಹುದು. ಓಕೆ, ಮೀಟರ್/ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು, ಯಾಕಂದ್ರೆ ಎಲ್ಲಾ ಸೆಕೆಂಡ್ಸ್ ಅಲ್ಲಿ ಕೇಳಿದ್ದಾನೆ, ಮತ್ತೆ ಮೀಟರ್/ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾನೆ. ಈಗ ಫಸ್ಟ್ ಒನ್ ನೋಡಿ, ಸ್ಪೀಡ್ ಆಫ್ ದ ಟ್ರೈನ್ ಒಂದು ಪೋಲ್ ನ 16 ಸೆಕೆಂಡ್ ಕ್ರಾಸ್ ಮಾಡ್ತಾ ಅಂದ್ರೆ ತನ್ನ ಲೆಂತ್ ಕ್ರಾಸ್ ಮಾಡಿದೆ ಅಂತ. ಅಂದ್ರೆ ಲೆಂತ್ ಅಂದ್ರೇನು? ಡಿಸ್ಟೆನ್ಸ್ ಆರ್ ಲೆಂತ್ ಇಸ್ ಈಕ್ವಲ್ ಟು ಏನಂತ ಕರಿತೀವಿ ನಾವು? ಎಂತ ಕರಿತೀವಿ? ಡಿಸ್ಟೆನ್ಸ್ ಆರ್ ಲೆಂತ್. ಸ್ಪೀಡ್ ಇಂಟು, ನೋಡಿ ಇದೇ ಫಾರ್ಮುಲಾ ಮಾಡಿಫೈ ಮಾಡಿ, ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ? S × T ಆಗುತ್ತೆ ಅಲ್ವಾ? S × T ಆಯ್ತು. ಎಸ್ ಅಂದ್ರೆ ಸ್ಪೀಡ್ ಆಫ್ ದ ಟ್ರೈನ್ ಎಷ್ಟು? ಮೀಟರ್/ಸೆಕೆಂಡ್. ಇಲ್ಲಿ ನೋಡಿ, ದಿಸ್ ಇಸ್ ದ S1 ಅಂದ್ರೆ S1 T1 ಅಂದ್ರೆ S1 ಅಂದ್ರೆ ಎಷ್ಟು ಸರ್? 20 ಮೀಟರ್/ಸೆಕೆಂಡ್ ಇಂಟು ಟೈಮ್ ಎಷ್ಟು? 16 ಸೆಕೆಂಡ್. T1 ಎಷ್ಟಿದೆ? 16 ಸೆಕೆಂಡ್ ಇಂಟು 16. ಹಾಗೇನಾಯ್ತು ನಮ್ಗೆ? ಎಷ್ಟು ಬಂತು? 200 × 110 ಅಂತಂದ್ರೆ 16 ಅಂದ್ರೆ 320 ಮೀಟರ್ಸ್ ಡಿಸ್ಟೆನ್ಸ್, ಮೀಟರ್ ಬಂತು. ಈಗ ನಮಗ್ ಬೇಕಾಗಿರೋದೇನು? ಇಫ್ ದ ಸ್ಪೀಡ್ ಆಫ್ ದ ಟ್ರೈನ್ ಇನ್ಕ್ರೀಸ್ಡ್ ಬೈ 12 ಮೀಟರ್/ಸೆಕೆಂಡ್. ಅಂದ್ರೆ ಇನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ನೋಡಿ ಫಸ್ಟ್ ಎಷ್ಟಿತ್ತು? 20 ಮೀಟರ್/ಸೆಕೆಂಡ್. ಸೆಕೆಂಡ್ ಸ್ಪೀಡ್ ಏನಾಯ್ತು? 20 + 12 ಇನ್ಕ್ರೀಸ್ ಮಾಡಿದೆ. ಅಂದ್ರೆ ಎಷ್ಟಾಯ್ತು? 32 ಮೀಟರ್/ಸೆಕೆಂಡ್. ಅರ್ಥ ಆಯ್ತಲ್ವಾ ನಾನು ಏನಕ್ಕೆ ನಾನು ಇದನ್ನ ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡಿದೆ ಅಂತ? ಈಗ ಅರ್ಥ ಆಯ್ತು ಅನ್ಕೋತೀನಿ. ಸೊ ಸ್ಪೀಡ್ 2 ಗೊತ್ತಾಯ್ತು ನಮಗೆ. ಟೈಮ್ 2 ಏನೋ? ಟೈಮ್ 2 ಕೇಳಿದ್ದಾನೆ. ಡಿಸ್ಟೆನ್ಸ್ ಏನೋ? ನಾವು ಡಿಸ್ಟೆನ್ಸ್ ಇಲ್ಲಿ ಟ್ರೈನ್ ಕಂಡು ಇಟ್ಕೊಂಡಿದೀವಿ. ಅಂದ್ರೆ ಏನಾಯ್ತು ಅಲ್ಲಿಗೆ? ಟೈಮ್ ಆಯ್ತಾ? ಲೇಟೆಸ್ಟ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ 2. ಡಿಸ್ಟೆನ್ಸ್ ಎಷ್ಟು ಇಲ್ಲಿ ಕಂಡುಹಿಡಿದಿದ್ವಿ? ಡಿಸ್ಟೆನ್ಸ್ ಅಥವಾ ಲೆಂತ್ ಅಂತ ಏನ್ ಕರಿತೀವಿ? 320 ಡಿವೈಡ್ ಬೈ ಎಷ್ಟು? 32 ಅಂದ್ರೆ ಎಷ್ಟಾಯ್ತು? 10 ಸಲ ಹೋಗುತ್ತೆ ಆರಾಮಾಗಿ. ಸೊ ರೈಟ್ ಆನ್ಸರ್ ಸರ್ 10 ಸೆಕೆಂಡ್ಸ್. ಇದೆಯಾ? ಆಪ್ಷನ್ ಇದೆ. ಓಕೆ, ಸೊ ಅಲ್ಲಿ ಮೂವ್ ಟು ನೆಕ್ಸ್ಟ್ ಕ್ವಶನ್ ಬನ್ನಿ. ABC ಟುಗೆದರ್ ಕ್ಯಾನ್ ಡೂ ಎ ವರ್ಕ್ ಆಫ್ ಪೀಸ್. ಇದು ವರ್ಕ್, ಕೆಲಸ ಮತ್ತು ಕಾಲ ಕೊಟ್ಟಿದ್ದಾನೆ. ಎಫಿಷಿಯನ್ಸಿ ಮೆಥಡ್ ಅಲ್ಲಿ ಮಾಡಬೇಕಾಗಿ ಯೂನಿಟ್ ವರ್ಕ್ ಮೆಥಡ್ ಅಂತ ಕರಿತೀವಿ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾನೆ? A + B + C ಟುಗೆದರ್ ಕಂಪ್ಲೀಟ್ ವರ್ಕ್ ಇನ್ 4 days ಅಲ್ಲಿ ಮಾಡ್ತಾರೆ. ಅದೇ B ಮತ್ತು C ಟುಗೆದರ್ ದ ಸೇಮ್ ವರ್ಕ್ ಇನ್ 20/3. B + C ಟುಗೆದರ್ 20/3 ಇಲ್ಲಿ ಮುಗಿಸ್ತಾರೆ. ಇನ್ ಹೌ ಮೆನಿ ಡೇಸ್ A ಅಲೋನ್ ಕ್ಯಾನ್ ಡೂ 60% ಆಫ್ ವರ್ಕ್. A ಅಲೋನು 60% ವರ್ಕ್ ಮಾತ್ರ ಮಾಡಬೇಕು, ಎಷ್ಟು ದಿನದಲ್ಲಿ ಅಂತ ಕೇಳಿದಾನೆ. ಓಕೆ, ನೋಡಿ ಫಸ್ಟ್ ನಾವು LCM ತಗೋಬೇಕಾಗತ್ತೆ. 4 ಮತ್ತೆ 20/3 LCM ಏನಾಗುತ್ತೆ? ಇದನ್ನ LCM ತಗೊಳ್ಳೋದು ನಿಮಗೆ ಹೇಳ್ಕೊಡ್ಬೇಕಂತಂದ್ರೆ, ಈಗ ಫ್ರಾಕ್ಷನ್ ಇರೋದ್ರಿಂದ ಹೇಳ್ತಾ ಇದೀನಿ. ಇದನ್ನ 4 × 3/3 ಅಂತ ಮಾಡಿ, ಮೇಲ್ಗಡೆ ಇಂಟು ಡಿವೈಡ್ ಬೈ 3. ಈ 3 ಕ್ಯಾನ್ಸಲ್ ಸೇಮ್ ಅದೇ ಆಗುತ್ತೆ. 20/3 ಅಂತ ಮಾಡಿ. ಈಗೇನಾಯ್ತು? 4 3 12, 20 ಹೋಲ್ಡ್ ಬೈ 3 ಅಂದ್ರೆ ಇದನ್ನೆರಡು LCM ತಗೊಂಡು ಡಿವೈಡ್ ಬೈ 3 ಮಾಡಿ. 12 ಮತ್ತು 20 LCM ಎಷ್ಟಾಗತ್ತೆ? 60. 12 ಮತ್ತು 20 LCM ಎಷ್ಟಾಗುತ್ತೆ ಸರ್? ಇದಕ್ಕೆ 60 ಡಿವೈಡ್ ಬೈ 3 ಅಂದ್ರೆ ಎಷ್ಟು? 20. 3 1 3 2 6 20. ಸೊ LCM ಆಫ್ ದಿಸ್ ಏನಾಗುತ್ತೆ? 20. ದಟ್ ಈಸ್ ಕಾಲ್ಡ್ ಟೋಟಲ್ ವರ್ಕ್ ಅಂತ ಕರಿತೀವಿ. ಟೋಟಲ್ ವರ್ಕ್. LCM ತಕ್ಕೊಡೋದು ನಾನು ಇಲ್ಲಿ ಮಾಡ್ತಿರ್ಲಿಲ್ಲ ಯೂಶಲಿ, ಯಾಕಂದ್ರೆ ಇದು ಫ್ರಾಕ್ಷನ್ ಇರೋದ್ರಿಂದ ಮಾಡಿ ನಿಮಗೆ ತೋರಿಸ್ತೆ ಹೆಂಗ್ ಬರುತ್ತೆ ಅಂತ.
ಸೊ ಟೋಟಲ್ ವರ್ಕ್ ಎಷ್ಟು ಸರ್ 20. ಇದೇನು ಸರ್ LCM. ಓಕೆ 20. ಈಗ ಎಫಿಷಿಯನ್ಸಿ ಅಂದ್ರೆ ಒನ್ ಡೇ ವರ್ಕ್. ಆಗ A ಪ್ಲಸ್ B ಪ್ಲಸ್ C ಪರ್ ಡೇ ವರ್ಕ್ ಏನು ಎಫಿಷಿಯನ್ಸಿ ಕಂಡುಹಿಡಿಬೇಕಂದ್ರೆ 4 ಇದೆ, 20 ವರ್ಕ್ ಮಾಡ್ತಾನೆ ಪರ್ ಡೇ ಎಷ್ಟಾಯ್ತು, ಎಷ್ಟು ಯೂನಿಟ್ 4 5 ಅಂದ್ರೆ 5 ಯೂನಿಟ್ ವರ್ಕ್ ಮಾಡ್ತಾರೆ ಅಂತ 5 ಯೂನಿಟ್ಸ್ ಅಂತ ಕರಿತೀವಿ. ಆಯ್ತಾ ಫೈನ್. ಅದೇ B ಪ್ಲಸ್ C ಏನಾಗುತ್ತೆ ನೋಡಿ, 20/3 ಇದೆ, 20 ಇದೆ, 20 ಬರ್ಬೇಕು. 20/3 ಅಂದ್ರೆ ಏನರ್ಥ 3 ಪರ್ ಡೇ ವರ್ಕ್ ಏನಾಯ್ತು 3 ಯೂನಿಟ್ ಕೆಲಸ ಮಾಡ್ತಾರೆ ಅಂತ ಅರ್ಥ. ಇಲ್ಲಿ ನಮ್ಗೆ A ಒಬ್ಬನೇ ಕಂಡುಹಿಡಿದು ನೋಡಿ, ಇಲ್ಲಿ A ಪ್ಲಸ್ B ಸಿ ಇದೆ, A B ಪ್ಲಸ್ C ಇದೆ, ಅಂದ್ರೆ ಇದೆರಡನ್ನು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಈ ಬಿ ಸಿ ಕ್ಯಾನ್ಸಲ್, ಆಗ A ಮಾತ್ರ ಉಳ್ಕೊಳ್ಳುತ್ತೆ. A ಪರ್ ಡೇ ವರ್ಕ್ ಅವನ ಎಫಿಷಿಯನ್ಸಿ ಏನಾಗುತ್ತೆ 5ರಲ್ಲಿ 3 ಕಳೆದ್ರೆ 2 ಯೂನಿಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ, 2 ಯೂನಿಟ್. ಬಟ್ ನಮ್ಗೆ A ಕಂಪ್ಲೀಟ್ ವರ್ಕ್ ಮಾಡ್ತಾನೆ ಅಂತ ಕೇಳಿದ್ರೆ ಬರೀ 60% ಆಫ್ ವರ್ಕ್ ಮಾಡ್ತಾನಲ್ಲ, ಎಷ್ಟು ಟೈಮ್ ತಗೋತಾನೆ ಅಂದ್ರೆ 20ರಲ್ಲಿ 60% ಆಫ್ 20 ಇದು ಆನ್ ಯೂನಿಟ್ ಎಷ್ಟು ಪರ್ ಡೇ 20 ಡಿವೈಡ್ ಬೈ 22. ಇದನ್ನ ಮಾಡಿದ್ರೆ ಸಿಗುತ್ತೆ 60% ಆಫ್ 20 ಅಂದ್ರೆ ಎಷ್ಟು 12 ಡಿವೈಡ್ ಬೈ 2 ಏನಾಗುತ್ತೆ 6 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ 60% ಆಫ್ ವರ್ಕ್. ಡಿ ಇಸ್ ದ ರೈಟ್ ಆನ್ಸರ್. 60% ಆಫ್ 20 ಅಂದ್ರೆ 60 ಇಂಟು 20 ಬೈ 100 ಮಾಡಿದ್ರೆ 6 ಇಂಟು 2 ಬರುತ್ತೆ, ಅಂದ್ರೆ 12 ಡಿವೈಡ್ ಬೈ 2. ಅರ್ಥ ಆಗಿದೆ ಅನ್ಕೋತೀನಿ. ಯೂನಿಟ್ ವರ್ಕ್ ಮೆಥಡ್ ಇದು. ಓಕೆ ಫೈನ್. ನೆಕ್ಸ್ಟ್ ಬರ್ತೇನೆ ಸ್ನೇಹಿತರೆ. ಇದು ರೇಷಿಯೋ ಆಫ್ ಲೆಂತ್ ಟು ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್ 4:3 ಇದೆ. ಏರಿಯಾ ಆಫ್ ದ ರೆಕ್ಟಾಂಗಲ್ ಇಸ್ 300 ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇಫ್ ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್ ಇಸ್ ಡಿಕ್ರೀಸ್ ಬೈ 20%, ಲೆಂತ್ ಇಸ್ ಇನ್ಕ್ರೀಸ್ ಬೈ 10%, ಅಂಡ್ ಫೈಂಡ್ ದ ನ್ಯೂ ಪೆರಿಮೀಟರ್ ಅಂತ ಕೊಟ್ಟಿದ್ದಾನೆ. ಓಕೆ ಇದನ್ನ ಲಾಸ್ಟ್ ಅಲ್ಲಿ ಮಾಡಲ್ಲ ಅಥವಾ ಈಗಲೇ ಈಸಿ ಇದೆ, ಇದು ಕೂಡ ಏನಿಲ್ಲ ಮಾಡಬಹುದು. ಮಾಡೋಣ. ಎಸ್ ಈಗಲೇ ಮಾಡೋಣ ಅಂದ್ರೆ ಈಗಲೇ ಮಾಡೋಣ. ಫೈನ್ ಸರ್. ಈಗ ರೆಕ್ಟಾಂಗಲ್ ಅಂತ ಗೊತ್ತಿದೆ ನಿಮಗೆ. ದಿಸ್ ಇಸ್ ರೆಕ್ಟಾಂಗಲ್, ಲೆಂತ್ ಇಂಟು ಬ್ರೆಡ್ತ್ ಅಂತ ಏನ್ ಕರಿತೀವಿ ಅಲ್ವಾ. ಇದ್ರಲ್ಲಿ ಫಸ್ಟ್ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು, ಆವಾಗಲೇ ಇದು ಮಾಡಕ್ ಸಾಧ್ಯ. ಏರಿಯಾ ಅಥವಾ ವಿಸ್ತೀರ್ಣ ಅಂತ ಕರಿತೀವಿ. ವಿಸ್ತೀರ್ಣ ಏನು ಸರ್, ಲೆಂತ್ ಇಂಟು ಬ್ರೆಡ್ತ್ ಅಂತ ಕರಿತೀವಿ. ಅದೇ ತರ ಸುತ್ತಳತೆ ಪೆರಿಮೀಟರ್ ಅಂತ ಕರಿತೀವಿ. ಪೆರಿಮೀಟರ್ ಅಥವಾ ಸುತ್ತಳತೆ ಅಂತ ಕರಿತೀವಿ. ಅದೇನು ಇದು ನೋಡಿ, ಸುತ್ತಳತೆ ಅಂದ್ರೆ ಇದು ಲೆಂತ್ ಇದು ಸೇಮ್ ಇರುತ್ತೆ, ಈಕ್ವಲ್. ದೀಸ್ ಟು ಆರ್ ಈಕ್ವಲ್ ಸೈಡ್ಸ್, ಅಂದ್ರೆ 2L ಪ್ಲಸ್ 2B ಅಂತ, ಅಂದ್ರೆ 2 ಕಾಮನ್ ತೆಗೆದ್ರೆ L ಪ್ಲಸ್ B ಅಂತ. ದಿಸ್ ಇಸ್ ದ ಫಾರ್ಮುಲಾ. ಇದು L ಇಂಟು ಬಿ ಅಂದ್ರೆ 2 ಟೈಮ್ಸ್ ಆಫ್ L ಪ್ಲಸ್ ಬಿ ಪೆರಿಮೀಟರ್ ಅಥವಾ ಸುತ್ತಳತೆಯ ಫಾರ್ಮುಲಾ ಅಲ್ವಾ ಸರ್. ಫೈನ್. ಈಗ ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಷ್ಟು ಬ್ರೆಡ್ತ್ ಕೊಟ್ಟಿದ್ದಾನೆ 4:3. ಇದು 4 ಮತ್ತೆ 3 ಸೆಂಟಿಮೀಟರ್ ಅಂತಲ್ಲ, ಇದನ್ನ 4x 3x ಅಂತ ಇಟ್ಕೋಬಹುದಲ್ವಾ, ಲೆಂತ್ ಬ್ರೆಡ್ತ್ ನ ಇಟ್ಕೋಬಹುದು ಅಲ್ವಾ. ಲೆಂತ್ ಆಫ್ ದ ರೆಕ್ಟಾಂಗಲ್ 4:2 ಇದೆ. ಇವಾಗ ನಮ್ಗೆ ಇಲ್ಲಿ 300 ಏರಿಯಾ ಆಫ್ ರೆಕ್ಟಾಂಗಲ್ 300 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಫಸ್ಟ್ ಏರಿಯಾ ಅಂತಂದ್ರೆ ಎಷ್ಟು, ಇಲ್ಲಿ ನೋಡಿ ಈ ಫಾರ್ಮುಲಾಗ ಹಾಕಿ, ಇಲ್ಲಿ ವಿಸ್ತೀರ್ಣ 300 ಇಸ್ ಈಕ್ವಲ್ ಟು L ಇಂಟು ಬಿ. ಎಲ್ ಅಂದ್ರೆ ಎಷ್ಟು ಸರ್, ಇಲ್ಲಿ 4x ಇಂಟು 3x ಆಯ್ತಾ. ಈಗೇನಾಯ್ತು ಎಕ್ಸ್ ಸ್ಕ್ವೇರ್ 4 3 12 300 ಆಯ್ತು. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 12. 12ರಿಂದ ಹೋಗುತ್ತಲ್ವಾ, ಎಷ್ಟಾಗುತ್ತೆ 12 1 12 2 24 5. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಆದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5 ಆಯ್ತು. ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟು 5. ಓಕೆ ಎಕ್ಸ್ 5 ಆಯ್ತು. ಹಾಗಾದ್ರೆ ಲೆಂತ್ ಏನ್ ಗೊತ್ತಾಯ್ತು ನಮ್ಗೆ, ಈ ಎಕ್ಸ್ಗೆ 5 ಆದ್ರೆ ಇದಕ್ಕೆ ಹಾಕಿ 4 ಇಂಟು 5, ಇದು 3 ಇಂಟು 5, ಅಂದ್ರೆ ಲೆಂತ್ ಎಷ್ಟು ಸರ್, ಲೆಂತ್ ಇದು ಲೆಂತ್ 20, ಇದೆಷ್ಟು 5 3 15. ದಿಸ್ ಇಸ್ ಕಾಲ್ಡ್ ಬ್ರೆಡ್ತ್, ಇದು ಲೆಂತ್ ಅಲ್ವಾ, ಗೊತ್ತಾಯ್ತಲ್ವಾ. ಈಗ ನಮ್ಗೆ ಏನ್ ಕೊಟ್ಟಿದ್ದಾನೆ, ಇಫ್ ದ ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್ ಡಿಕ್ರೀಸ್ ಬೈ 20%, ಬ್ರೆಡ್ತ್ ಇದು 15 ಇದರ ಡಿಕ್ರೀಸ್ ಬೈ 20%, ಓಕೆ, ಅಂಡ್ ಲೆಂತ್ ಈಸ್ ಇನ್ಕ್ರೀಸ್ಡ್ ಬೈ 10%, ದೆನ್ ನ್ಯೂ ಪೆರಿಮೀಟರ್ ಇನ್ ಸೆಂಟಿಮೀಟರ್ ಆಫ್ ದ ರೆಕ್ಟಾಂಗಲ್. ಪೆರಿಮೀಟರ್ ಅಂದ್ರೆ ಇದು. ಓಕೆ, ಅಂದ್ರೆ ಎಲ್ ಬಿ ನ ಇನ್ಕ್ರೀಸ್ ಮಾಡಬೇಕು, ಒಂದು ಬಿ ನ ಡಿಕ್ರೀಸ್ ಮಾಡಬೇಕು. ಬ್ರೆಡ್ತ್ ಡಿಕ್ರೀಸ್ 20%. 20% ಅಂದ್ರೆ ಎಷ್ಟು, ಈಗ 20 ಅಂದ್ರೆ ನಮ್ಗೆ ಎಷ್ಟಾಗುತ್ತೆ 5 ಆಗುತ್ತೆ. 5ರಲ್ಲಿ 20% ಅಂದ್ರೆ ಏನರ್ಥ, 80% ಇದೆ ಅಂತ ಅರ್ಥ. ಓಕೆ, ಅಂದ್ರೆ ಏನರ್ಥ, ಈ ಬ್ರೆಡ್ತ್ 5 80% ಇದೆ ಅಂದ್ರೆ 4/5 ಅಂತ ಮಾಡ್ಬೋದಲ್ಲ. ನೋಡಿ ಡೈರೆಕ್ಟ್ ಆಗಿ ಬರ್ಕೋತಾ ನೀವು ಬೇಕಾದ್ರೆ ಬರ್ಕೊಳ್ಳಿ ಸರ್. 80% ಇದೆಯಲ್ಲ ಸರ್, ಈ ಸಿಂಪಲ್ ಸರ್, 80 ಡಿವೈಡ್ ಬೈ 100 ಮಾಡ್ಕೊಳ್ಳಿ. ಸಾರಿ 80% ಅಲ್ವಾ. ಇದು ಕ್ಯಾನ್ಸಲ್. 2 4 8 2 5 4/5 ಆಯ್ತಾ.
20% ಡಿಕ್ರೀಸ್ ಆಗಿದೆ ಅಂದ್ರೆ 80% ಉಳಿತು. 15ರಲ್ಲಿ ಡಿಕ್ರೀಸ್ ಆಗಿದೆ ಅಂದ್ರೆ 4/5 ಇಂಟು 4/5 ಮಾಡ್ಕೋತೀನಿ. 80/100 ಬದಲು 4/5 ಡೈರೆಕ್ಟ್ ಆಗಿ ಬರ್ಕೋತೀನಿ. ಹಂಗೆ ಲೆಂತ್ ಕೂಡ ಇಲ್ಲಿ ಎಷ್ಟು ಇನ್ಕ್ರೀಸ್ಡ್ ಬೈ 10%. 10% ಇನ್ಕ್ರೀಸ್ ಅಂದ್ರೆ ಎಷ್ಟು? ಎಷ್ಟು 20 ಇದೆ ಅಲ್ವಾ, 20 ಇಂಟು 10% ಅಂದ್ರೆ 11/10 ಅಂತ ಹಾಕೋಬಹುದು. 11/10 ಅಂತ ಹಾಕೋಬಹುದು. 10% ಇನ್ಕ್ರೀಸ್ ಅಂದ್ರೆ ಎಷ್ಟು? 10 ಜಾಸ್ತಿ. 110/10 ಮಾಡಿ ಎಷ್ಟಾಗುತ್ತೆ? 11/10 ಅಲ್ವಾ? ಸಿಂಪಲ್. ಈಗೇನಾಗುತ್ತೆ? ಇದು ಕ್ಯಾನ್ಸಲ್ ಅಂದ್ರೆ ಏನಾಯ್ತು? 22 ಸೆಂಟಿಮೀಟರ್ ಆಯ್ತು. ಇದೆಷ್ಟಾಯ್ತು ಬ್ರೆತ್? 5 3 4 3 12 ಸೆಂಟಿಮೀಟರ್ ಆಯ್ತು. ಈಗ ನಮ್ಮ ಪೆರಿಮೀಟರ್ ಸುತ್ತಳತೆ ಕಂಡಿರಿ. ಈ ಫಾರ್ಮುಲಾ ಪೆರಿಮೀಟರ್ ಸುತ್ತಳತೆ ಪೆರಿಮೀಟರ್ ಅಂದ್ರೆ ಏನು ಸರ್? 2 ಟೈಮ್ಸ್ ಆಫ್ 22 ಪ್ಲಸ್ 12 ಅಂತ ಹಾಕೊಳ್ಳಿ. ಎಷ್ಟಾಯ್ತು? 2 ಟೈಮ್ಸ್ ಆಫ್ 22 ಪ್ಲಸ್ 12 ಅಂದ್ರೆ 22 10 32 34 ಇಂಟು 34 ಮಾಡೋದು ಎಷ್ಟಾಗುತ್ತೆ? 68 ಸೆಂಟಿಮೀಟರ್. ಆನ್ಸರ್ 68 ಇದೆಯಾ? ಇಲ್ಲೆಲ್ಲರೂ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ ಸರ್. 7 ವರ್ಷಗಳ ನಂತರ ಎ ವಯಸ್ಸು ಅನುಪಾತ ಬಿ ಅನುಪಾತ 2.1:1. ಓಕೆ, ಇಫ್ ದ ರೇಷಿಯೋ ಆಫ್ ಏಜಸ್ ಆಫ್ ಎ ಟು ಬಿ 3 years hence will be 5:2. ಫೈಂಡ್ ದ ಪರ್ಸೆಂಟೇಜ್ ಆಫ್ ಬಿ ಅಂಡ್ ದ ಪ್ರೆಸೆಂಟ್ ಏಜ್ ಆಫ್ ಬಿ. ಸಿಂಪಲ್ ಸರ್. ಇದು ನಾ ಬೇರೆ ಮೆಥಡ್ ಅಲ್ಲಿ ಮಾಡ್ಬೋದು. ನನ್ನ ನಾರ್ಮಲ್ ಮೆಥಡ್ ಅಲ್ಲಿ ಹೇಳ್ತೀನಿ. ಸಿಂಪಲ್ ಮೆಥಡ್ ಅಲ್ಲಿ ನಾನು ಹೇಳ್ತೀನಿ. ಓಕೆ, ಏನ್ ಸರ್ ಸಿಂಪಲ್ ಮೆಥಡ್ ಅಂದ್ರೆ? ಹೇಳ್ತೀರಾ ಯಾರು? ಎನಿಬಡಿ? ಯಾವ್ದು ಸಿಂಪಲ್ ಮೆಥಡ್ ಅಂತ? ಸಿಂಪಲ್ ಮೆಥಡ್ ಇಷ್ಟೇ. ಎ ಮತ್ತೆ ಬಿ 7 ವರ್ಷಗಳ ನಂತರ, ಹೆನ್ಸ್ ಅಂದ್ರೆ ನಂತರ 2/1 ಇದೆ. ಓಕೆ ಓಕೆ ಅದೇ 3 ವರ್ಷದ ನಂತರ ಪ್ರೆಸೆಂಟ್ ಗೊತ್ತಿಲ್ಲ. ಪ್ರೆಸೆಂಟ್ ಅವನು ಎಷ್ಟಿದೆ ಅಂತ ಗೊತ್ತಿಲ್ಲ. ಇದು 7 ವರ್ಷ. ಈಗ ಪ್ರೆಸೆಂಟ್ ಎಲ್ಲೋ ಇಲ್ಲಿದೆ ಅನಿಸ್ತಾರೆ. 7 ವರ್ಷ 7 years. ಓಕೆ, ಇಲ್ಲಿಂದ ನೆಕ್ಸ್ಟ್ 3 ವರ್ಷ ಎ ಬೈ ಬಿ ಎಷ್ಟಾಗುತ್ತೆ? ಎ ಬೈ ಬಿ 3 ವರ್ಷ. ಇಲ್ಲಿ ಎ ಬೈ ಬಿ ಇದ್ದಾನೆ. ಓಕೆ, ಬೇಕಾದ್ರೆ ಇದನ್ನ ಅಳಿಸೋಣ. ಇದನ್ನೆಲ್ಲ ಅಳಿಸೋಣ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. 7 years 2/1 ಇದ್ದಾನೆ. 3 ವರ್ಷದ ನಂತರ 5/2 ಇದ್ದಾನೆ. ನಿಮ್ಗೆ ಗೊತ್ತಿರಬೇಕು ಎ ಮತ್ತೆ ಬಿ ನಡುವೆ ಈಗ ಅಣ್ಣ ತಮ್ಮದಿರೋ 2 ವರ್ಷ ಇದೆ, ಡಿಫ್ರೆನ್ಸ್ ಇದೆ ಅಂದ್ರೆ 7 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಅದಕ್ಕಿಂತ ಹಿಂದೆ ಹೋಗ್ಲಿ ಅಷ್ಟೇ ಡಿಫ್ರೆನ್ಸ್ ಇರ್ಬೇಕು ತಾನೆ. ಇಲ್ಲಿ ನೋಡಿ, ಇವರಿಬ್ರು ನದಿಯ 1 ಡಿಫ್ರೆನ್ಸ್ ಇದೆ. 2 ಮತ್ತೆ 1 ಡಿಫ್ರೆನ್ಸ್. 5 ಮತ್ತೆ 2 3 ಡಿಫ್ರೆನ್ಸ್ ಇದೆ. ಆಗೇನ್ ಮಾಡ್ಬೇಕು? ಇದಕ್ಕೆ ಈ 3ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ 1 ಡಿಫ್ರೆನ್ಸ್ ಇಂದ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನಾಗುತ್ತೆ ಇವಾಗ? ಇದು 5/2 ಆಗುತ್ತೆ. ಇದೇನಾಗುತ್ತೆ ಸರ್? ಇದು 3 6/3 ಆಗುತ್ತೆ. ಈಗ ನೋಡಿ, 6 3 ಡಿಫ್ರೆನ್ಸ್ 3, 5 2 ಡಿಫ್ರೆನ್ಸ್ 3. ಈಗ ಕರೆಕ್ಟ್ ಆಗಿದೆ ಅಲ್ವಾ? ಸಮ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ, 3 ವರ್ಷದ ನಂತರ ಇದು 7 ವರ್ಷ ಅಂದ್ರೆ ಈ 2 ನಡುವೆ ಎಷ್ಟು ಸರ್? 4 ವರ್ಷ ಗ್ಯಾಪ್ ಇದೆ. 4 years ಗ್ಯಾಪ್ ಇಲ್ಲಿ. ಅಂದ್ರೆ ಏನು? 4 years ಅಂತಂದ್ರೆ 5ರಿಂದ 6 ಆಗಿದ್ದಾನೆ ಇವನು, 2ರಿಂದ 3 ಆಗಿದೆ. ಅಂದ್ರೆ 4 years ಇಳಿಸ್ಕೊಳ್ತು 1 ಯೂನಿಟ್ ಜಾಸ್ತಿ ಆಗಿರೋದಷ್ಟೇ. ಆಯ್ತಾ? ಹಾಗಾದ್ರೆ ಇಲ್ಲಿ ನೋಡಿ, ಈ ಇದೆಯಲ್ಲ, ಇದು 3 ವರ್ಷದ ನಂತರ ಇರೋದು. ಹಂಗಾರೆ ಇದೇನಿದು? ಎ ಬೈ ಬಿ. ಅಂದ್ರೆ ನಮಗಿಲ್ಲಿ ಎ ವಯಸ್ಸು ಏನಿರ್ಬೋದು? 1 unit is equal to 4 years ಅಂತ. ಅಂದ್ರೆ 5 unit ಅಂದ್ರೆ ಎ ಬೈ ಬಿ 3 years ಹೆನ್ಸ್, ಅಥವಾ 3 ವರ್ಷದ ನಂತರ 5 ಇಂಟು 4, ಇವನು 4 2 ಇಂಟು 4 ಆಗ್ಬೇಕು. ಅಂದ್ರೆ ಎಷ್ಟು? 5 4 20 ಇವನಾಗಿರ್ತಾನೆ, ಇವನು 8 ಆಗಿರ್ತಾನೆ. ಓಕೆ, ನಮ್ 3 ವರ್ಷದ ನಂತರ ಆಯ್ತು. ನಮ್ಗೆ ಅವ್ನ್ ಪ್ರೆಸೆಂಟ್ ಅಂದ್ರೆ ಈಗ, ಅಂದ್ರೆ 3 ವರ್ಷದ ಹಿಂದೆ. ಅಂದ್ರೆ ಏನರ್ಥ? ನಮಗ್ ಕೇಳಿರೋದು ಬಿ ಮಾತ್ರ. ಅಂದ್ರೆ ಏನರ್ಥ? ಬಿ ಇಸ್ ಈಕ್ವಲ್ ಟು 8 - 3 ಅಂದ್ರೆ 5. ಆನ್ಸರ್. ಎ ಕೇಳಿದ್ರೆ 20 - 3 17 ಹೇಗಾಗಿದ್ರೆ. ಬಿ ಕೇಳಿದಾನೆ, ಸೊ ಆನ್ಸರ್ 5. ಈ ಮೆಥಡ್. ಇನ್ನೊಂದು ಮೆಥಡ್ ಅಂತ ಇದೆ, ಇದು ಎಲ್ಲದಕ್ಕೂ ಈ ಮೆಥಡ್ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ಮೆಥಡ್ ಏನು ಮಾಡ್ಬೇಕಾಗಿಲ್ಲ, ನಾನು ಸುಮ್ಮನೆ ಇಲ್ಲಿ ಬರ್ ತೋರಿಸ್ತೀನಿ ಬೇಕಾದ್ರೆ. ಈಗ ಎ ಅಟ್ ಪ್ರೆಸೆಂಟೇಜ್ ಎ ಅನ್ಕೊಳ್ಳೋಣ, ಬಿದು ಬಿ ಅನ್ಕೊಳ್ಳೋಣ. +7 ಅಂತ ಮಾಡ್ಕೊಂಡು 2/1 ಅಂತ ಮಾಡ್ಬೇಕು. ಇದ್ರಲ್ದ ಒಂದು ಈಕ್ವೇಶನ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾನೆ ಅವನು. ಏನ್ ಕೊಟ್ಟಿದ್ದಾನೆ? ಇನ್ನೊಂದು a + 3 / a + b + 3 = 5/2 ಅಂತ ಕೊಟ್ಟು ಇದನ್ನ ಸಾಲ್ವ್ ಮಾಡಿದಾಗ ಒಂದು ಈಕ್ವೇಶನ್ ಬರುತ್ತೆ. ಆ ಈ 2 ಈಕ್ವೇಶನ್ ಮೈನಸ್ ಮಾಡಿದಾಗ ಎ ಸಿಗುತ್ತೆ, ಆಮೇಲೆ ಬಿ ಸಿಗುತ್ತೆ. ಹಿಂಗ್ ಕಂಡುಹಿಡಿಯೋದಕ್ಕಿಂತ ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್. ನೆಕ್ಸ್ಟ್ ಬರ್ತಾನೆ. 2 ಧನಾತ್ಮಕ, ದ ಡಿಫರೆನ್ಸ್ ಬಿಟ್ವೀನ್ 2 ಪಾಸಿಟಿವ್ ನಂಬರ್ ಇಸ್ 3. ನಮ್ಗೆ ಯಾವ್ದು ನಂಬರ್ ಅಂತ ಗೊತ್ತಿಲ್ಲ. ಅವ್ನು ಕೇಳಿದಾನೆ, ಇಫ್ 50% ಬಿಗ್ಗರ್ ನಂಬರ್ ಇಸ್ ಈಕ್ವಲ್ ಟು 60% ಸ್ಮಾಲರ್ ನಂಬರ್, ದೆನ್ ಫೈಂಡ್ ದ ಬಿಗ್ಗರ್ ನಂಬರ್. ಅಂದ್ರೆ ನಮ್ಗೆ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಎ ಮತ್ತೆ ಎ ಅಂಡ್ ಬಿ ಅಂತ ಅನ್ಕೋಣ ಸರ್.
ಎರಡರ ನಡುವಿನ ಅಂತರ ಅಂದ್ರೆ ಬಿಗ್ಗೆಸ್ಟ್ ನಂಬರ್ ಸ್ಮಾಲೆಸ್ಟ್ ನಂಬರ್ ನ ಕಂಡಿಡಿಯಕ್ಕೆ ಇಲ್ಲಿ ಬಿಗ್ಗೆಸ್ಟ್ ನಂಬರ್ ಕಂಡಿಡಿಯಕ್ಕೆ ಹೇಳಿದ್ದಾನೆ. ಡಿಫ್ರೆನ್ಸ್ ಬಿಟ್ವೀನ್ ಟೂ ಪಾಸಿಟಿವ್ ನಂಬರ್ಸ್. ಈಗ ಫಾರ್ ಎಕ್ಸಾಂಪಲ್ a ಮೈನಸ್ ಬಿ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾನು ಅಲ್ವಾ. ಡಿಫ್ರೆನ್ಸ್ ಎರಡರ ವ್ಯತ್ಯಾಸ. ಈ 50% ಬಿಗ್ಗರ್ ನಂಬರ್ ಇಸ್ ಈಕ್ವಲ್ ಟು 60% ಸ್ಮಾಲರ್ ನಂಬರ್. ಓಕೆ, 50% ಆಫ್ ದ ಬಿಗ್ಗರ್ ನಂಬರ್. ಈಗ ಫಾರ್ ಎಕ್ಸಾಂಪಲ್ a 50% ಆಫ್ ಬಿಗ್ಗರ್ ನಂಬರ್, ಓಕೆ, ಇಂಟು a, ಓಕೆ, ಮೈನಸ್ 60% ಆಫ್ ಸ್ಮಾಲರ್ ನಂಬರ್ b ಇಂಟು ಅಂದ್ರೆ b ಇಂಟು 60% ಆಫ್ ಸ್ಮಾಲರ್ ನಂಬರ್. ದೆನ್ ಫೈಂಡ್ ದ ಬಿಗ್ಗರ್ ನಂಬರ್. ಇದೆರಡು ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಇದೆರಡು ಈಕ್ವಲ್ ಅಂತ ಕೊಟ್ಟಿದ್ದಾನೆ ಅಲ್ವಾ. ಇಸ್ ಈಕ್ವಲ್ ಟು 61 ನಂಬರ್. ದೆನ್ ಫೈಂಡ್ ದ ಬಿಗ್ಗರ್ ನಂಬರ್. ಈಕ್ವಲ್ ಅಂತ ಕೊಟ್ಟಾಗ ಇಲ್ಲಿ ಈಗೇನ್ ಮಾಡ್ಬೇಕು? ಈಗೇನ್ ಮಾಡ್ತೀರಾ? ಈಕ್ವಲ್ ಅಂತ ಕೊಟ್ಟ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಇಲ್ಲಿ ಏನಾಯ್ತು? 5a ಇಸ್ ಈಕ್ವಲ್ ಟು 6b ಆಯ್ತು ಅಲ್ವಾ ಸರ್. ಇದನ್ನ ಇಲ್ಲಿ ಹಾಕಿ ಈಗ ಈ ಈಕ್ವೇಶನ್ ಇದೆಯಲ್ಲ, ಇದು ಈಕ್ವೇಶನ್ ನಂಬರ್ ಅಂತ ಇದಕ್ಕೆ ಇಂಟು 5 ಮಾಡೋಣ. ಮಾಡಿದಾಗ ಏನಾಗುತ್ತೆ? ಇದಕ್ಕೆ 5a ಮೈನಸ್ 6b ಇಸ್ ಈಕ್ವಲ್ ಟು 10 ಆಗುತ್ತೆ. ಈಗ 5a ಅಂದ್ರೆ 6b ಅಲ್ವಾ, ಅಂದ್ರೆ ಇದು ಸಾರಿ ಇದು 5b ಆಗುತ್ತಲ್ವ ಸರ್. 5b 5a ಇಸ್ ಈಕ್ವಲ್ ಟು 6b ಅಂದ್ರೆ ಇದಕ್ಕೆ ಹಾಕಿ 6b ಮೈನಸ್ 5b ಇಸ್ ಈಕ್ವಲ್ ಟು 10 ಆಯ್ತು. ಅಂದ್ರೆ b ಇಸ್ ಈಕ್ವಲ್ ಟು 10 ಆಯ್ತು. ಓಕೆ, b ಇಸ್ ಈಕ್ವಲ್ ಟು 10. b ಇಸ್ ಈಕ್ವಲ್ ಟು 10 ಅಂತಂದಾಗ ಇಲ್ಲಿ b ಜಾಗಕ್ಕೆ ಈ ಒಂದು ಈಕ್ವೇಶನ್ಗೆ ನಾವು ಏನಾಗೋಣ ಹಾಕಿದ್ರೆ a ಇಸ್ ಈಕ್ವಲ್ ಟು ಏನಾಗುತ್ತೆ? 2 ಪ್ಲಸ್ 10 ಇಸ್ ಈಕ್ವಲ್ ಟು 12 ಆಗುತ್ತೆ. ಸೊ ಬಿಗ್ಗರ್ ನಂಬರ್ ಎಷ್ಟು ಸರ್? ಇದು 10, ಇದು 12. ಸೊ ಬಿಗ್ಗರ್ ನಂಬರ್ ಇಸ್ 12. ನಮ್ಗೆ ಕೇಳೋದು ಬಿಗ್ಗರ್ ನಂಬರ್ ಎಷ್ಟು ಅಂತ. ಅರ್ಥ ಆಯ್ತಲ್ಲ? ಸಿಂಪಲ್. ಅವ್ನು ಏನ್ ಕೊಟ್ಟಿರ್ತಾನೆ ನಂಗೆ ಬರ್ಕೋಬೇಕಷ್ಟೇ, ಫಟಾಫಟ್ ಅಂತ ಮಾಡ್ಬೇಕು ಕ್ಯಾಲ್ಕುಲೇಷನ್. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಈಸಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಓಕೆ, ಒಂದು ವೆಸಲ್ ಇದೆ, ಅದ್ರಲ್ಲಿ 120 ಲೀಟರ್ಸ್ ಆಫ್ ಮಿಕ್ಸ್ಚರ್ ಆಫ್ ಮಿಲ್ಕ್ ಅಂಡ್ ವಾಟರ್ ಇದೆ. ಒಂದು ವೆಸಲ್ ಇದೆ, ಇಲ್ಲಿ ಮಿಲ್ಕು ಇದೆ ಪ್ಲಸ್ ವಾಟರು ಇದೆ. 120 ಲೀಟರ್ ಇದೆ, 120 ಲೀಟರ್. ಓಕೆ, ಅಂಡ್ ವಾಟರ್ ಇದೆ, ಅಂಡ್ ವಾಟರ್ ಇಸ್ 25% ಆಫ್ ದ ಆಫ್ ಮಿಲ್ಕ್ ಇನ್ ದ ವೆಸಲ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ಕೋಣ ನೋಡಿ, ವಾಟರ್ ಮತ್ತೆ ಮಿಲ್ಕ್ ಅಂತ ಬರ್ಕೋಬಹುದು. ಈಗ ವಾಟರ್ ಮತ್ತೆ ಮಿಲ್ಕ್ ಅಂತ ಬರ್ಕೊಂಡ್ರೆ, ಈಗ ಮಿಲ್ಕ್ 100 ಇದ್ರೆ ವಾಟರ್ ಎಷ್ಟು? 25 ಇರುತ್ತೆ. ಇಲ್ಲಿ ಅದನ್ನೇ ಕೊಟ್ಟರೆ 25% ಆಫ್ ದ ಮಿಲ್ಕ್ ಅಂತ ದ ವೆಸಲ್. ವಾಟರ್ ಇಸ್ 25% ಆಫ್ ದ ಮಿಲ್ಕ್. ಅಂದ್ರೆ 100 ಇದ್ರೆ 25, 100%, 100% ಇದ್ರೆ 25% ಇದೆ ಅಂತ ಅರ್ಥ. ಸಿಂಪಲ್ ಅಲ್ವಾ ಸರ್? ಸೊ ಇದನ್ನ ಏನ್ ಮಾಡಬಹುದು ನಾವು? ಮಿಲ್ಕ್ ಇಷ್ಟು ವಾಟರ್ನ ಇದನ್ನ ಸಾಲ್ವ್ ಮಾಡಬಹುದಲ್ಲ. 25 ಒಂದು 25 4 ಅಂದ್ರೆ ಏನಾಯ್ತು? m/w ಇಸ್ ಈಕ್ವಲ್ ಟು 4:1 ಆಯ್ತು ಅಲ್ವಾ ಸರ್? ಫೈನ್. ಈಗ ಇಫ್ 12 ಲೀಟರ್ಸ್ ಆಫ್ ದ ವಾಟರ್ ಆಡೆಡ್ ಇನ್ ದ ವಿಸಲ್, ದೆನ್ ಫೈಂಡ್ ದ ರೇಷಿಯೋ ಆಫ್ ದ ವಾಟರ್ ಟು ಮಿಲ್ಕ್ ಇನ್ ದ ರಿಸಲ್ಟಿಂಗ್ ಮಿಕ್ಸ್ಚರ್. ಈಗ ಇದಕ್ಕೆ 12 ಲೀಟರ್ ಬೇರೆ ವಾಟರ್ ಹಾಕ್ತಾರೆ. ಅದಕ್ಕಿಂತ ಮುಂಚೆ ಮಿಲ್ಕ್ ಎಷ್ಟಿದೆ ಅಂತ ಗೊತ್ತಿರಬೇಕು ನಮ್ಗೆ. ಇಲ್ಲಿ ಇಷ್ಟೇ ಅಂದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತಿದೆ? ಇಲ್ಲಿ 120 ಲೀಟರ್ ಟೋಟಲ್, 120 ಲೀಟರ್ ಮಿಲ್ಕ್ ಪ್ಲಸ್ ವಾಟರ್ ಇದೆ. ಬಟ್ ಮಿಲ್ಕ್ ಎಷ್ಟಿದೆ ಇದ್ರಲ್ಲಿ ಗೊತ್ತಾಗ್ಬೇಕಲ್ಲ. ಇಲ್ಲಿ ನಮ್ಗೆ ಅದರ ಒಂದು ಯೂನಿಟ್ ಗೊತ್ತಿದೆ. ಅಂದ್ರೆ ಇಲ್ಲಿ ಮಿಲ್ಕ್ ಅಂತಕ್ಕಂಥದ್ದು ಏನಿದೆ ಇಸ್ ಈಕ್ವಲ್ ಟು 120 ಲೀಟರ್ ಅಲ್ಲಿ ನೋಡಿ, ಇದು ಎಷ್ಟು ಟೋಟಲ್ ಎಷ್ಟು? 4 ಪ್ಲಸ್ 1 5. 5ರಲ್ಲಿ ಮಿಲ್ಕ್ ಎಷ್ಟಿದೆ? 4 ಅಂಡ್ 5 4/5 ಅಂತ ಬರೀಬೋದಲ್ಲ? ಎಸ್, ಇದನ್ನ ಸಾಲ್ವ್ ಮಾಡಿ. 5 ಒಂದ್ಲಿ, 5 2 10, 5 4 24, 4 1 96 ಲೀಟರ್ ಆಯ್ತು. 96 ಲೀಟರ್ ಮಿಲ್ಕ್ ಇದೆ ಇದರಲ್ಲಿ. ವಾಟರ್ ಎಷ್ಟಿದೆ? ವಾಟರ್ 120 ಲೀಟರ್ ಅಲ್ಲಿ 120 ಇಂಟು ನೋಡಿ, ವಾಟರ್ ಇಲ್ಲಿ 1 ಭಾಗ ಇದೆ. ಔಟ್ ಆಫ್ 5, ಟೋಟಲ್ 5 ಬರುತ್ತೆ. 1/5 ಅಂತ ಬರೀಬಹುದು. ಅಂದ್ರೆ ಎಷ್ಟು? 24 ಲೀಟರ್ ಅಲ್ವಾ? ನೋಡಿ, ಇದೆ 5 ಒಂದ್ಲಿ 5 24 ಆಯ್ತಲ್ಲ, 24 ಲೀಟರ್ 96 ಲೀಟರ್ಸ್ ಅಲ್ವಾ ಸರ್? ಈಗ ನಮ್ಗೆ ಏನ್ ಕೇಳಿದಾನೆ? 12 ಲೀಟರ್ಸ್ ಆಫ್ ವಾಟರ್ ಆಡೆಡ್ ಇನ್ ದ ವಿಸಲ್. ಅಂದ್ರೆ ವಾಟರ್ 12 ಲೀಟರ್ ಆಡ್ ಮಾಡ್ತಾ ಇದ್ದಾನೆ ಅಕ್ಕ. ದೆನ್ ಫೈಂಡ್ ದ ರೇಷ್ ಆಫ್ ದ ವಾಟರ್ ಮಿಲ್ಕ್ ಇನ್ ದ ರಿಸಲ್ಟಿಂಗ್ ಮಿಕ್ಸ್ಚರ್. ಈಗ ವಾಟರ್ 12 ಲೀಟರ್ ಆಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಏನರ್ಥ? ವಾಟರ್ ಆಡ್ ಮಾಡ್ತಾ ಇದ್ದಾನೆ ಅಂದ್ರೆ 24 ಲೀಟರ್ ಇದೆ ಪ್ಲಸ್ 12 ಲೀಟರ್ ಆಡ್ ಮಾಡ್ತಾ ಇದ್ದಾನೆ ತಾನೆ? ಎಷ್ಟಾಯ್ತು? 24 ಪ್ಲಸ್ 12 34 36 ಆಯ್ತು. ಫೈನ್. ಈಗ ನಮ್ಗೆ ರೇಷಿಯೋ ಕಂಡುಹಿಡಬೇಕು ಮಿಲ್ಕ್ ವಾಟರ್ಗೆ. ಸೊ ಮಿಲ್ಕ್ ಇಷ್ಟು ವಾಟರ್ ಏನಾಗುತ್ತೆ? ಮಿಲ್ಕ್ ನೋಡಿ 96 ಇದೆ ಅಲ್ವಾ? ಅದೇ ದೆನ್ ಫೈಂಡ್ ದ ರೇಷಿಯೋ ವಾಟರ್ ಟು ಮಿಲ್ಕ್ ಹೇಳಿರೋದು, ಮಿಲ್ಕ್ ಟು ವಾಟರ್ ಅಲ್ಲ. ಇಲ್ಲಿ ವಾಟರ್ ಟು ಮಿಲ್ಕ್ ಹೇಳಿದ್ದಾನೆ. ವಾಟರ್ ನೋಡಿ, ಅದನ್ನ ಕ್ಲೀನ್ ಆಗಿ ನೋಡ್ಕೋಬೇಕು ನೋಡಿ. ವಾಟರ್ ಟು ಮಿಲ್ಕ್ ಅಂದ್ರೆ ವಾಟರ್ ಇಷ್ಟು ಮಿಲ್ಕ್ ಹೇಳಿದ್ದಾನೆ. ವಾಟರ್ ಎಷ್ಟು ಸರ್? ಇಲ್ಲಿ 36, ಮಿಲ್ಕ್ ಎಷ್ಟು? 96. ಇದನ್ನ ಮಾಡಿ ಆಗುತ್ತಲ್ಲ, 4ರಿಂದ ಆರಾಮಾಗಿ ಹೋಗುತ್ತಲ್ಲ. 36 4ರಿಂದ ಆರಾಮಾಗಿ ಕ್ಯಾನ್ಸಲ್ ಮಾಡ್ಬೋದು. ಎಷ್ಟು? 4 9 36, 4 2 8, 4 4 16.
ಅಲ್ವಾ 3 ಹೋಗುತ್ತಾ? ಹೋಗುತ್ತೆ. 3 3 9 3 8 24 ಒಂದಷ್ಟು 3:8 ಇದೆಯಾ? ಆಪ್ಷನ್ ಇದೆಯಾ? ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಒಂದಷ್ಟು ಸಾಲ್ವ್ ಮಾಡಿದ್ವಿ ಸರ್. ಇನ್ನೂ ತುಂಬಾ ಇದೆ ಕ್ವಶನ್, 3-4 ಕ್ವಶನ್ಸ್ ಇದೆ. ಸೊ ಲೆಂತಿ ಆಗುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ ನಾನು ಮಾಡಿರೋದು ಹೆಂಗ್ ಸಾಲ್ವ್ ಮಾಡಬೇಕು ಅಂತ. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಲಿಂಕ್ಸ್ ಗಳನ್ನ ಕೊಡ್ತೀನಿ. ಇದೇ ವಿಡಿಯೋದ ಕೆಳಗೆ ಲಿಂಕ್ಸ್ ಗಳು ಇರ್ತವೆ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ಗಳು, ಎಲ್ಲ ವಿಡಿಯೋಸ್ಗಳು ತುಂಬಾ ಲಿಂಕ್ಸ್ ಗಳು ಕೊಟ್ಟಿರ್ತೀನಿ. ಕನ್ನಡದಲ್ಲೂ ತಗೊಂಡಿರ್ತೀನಿ, ಇಂಗ್ಲೀಷಲ್ಲೂ ತಗೊಂಡಿರ್ತೀನಿ. ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಗೊತ್ತಿರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.